ನನ್ನ ಹೆಸರು ಪ್ರಜ್ವಲ್. ಇಂದು ನಾನು ತುಂಬಾ ಸಂತೋಷವಾಗಿದ್ದೆ. ಯಾಕಂದ್ರೆ ನನ್ನ ಆಯ್ಕೆಯ ಮದುವೆ ನಡೆದಿತ್ತು. ನಾನು ಶ್ರುತಿಯನ್ನು ಒಂದು ಮದುವೆಯಲ್ಲಿ ನೋಡಿದ್ದೆ. ಮೊದಲ ನೋಟದಲ್ಲೇ ನಾನವಳನ್ನ ಪ್ರೀತಿಸಲು ಪ್ರಾರಂಭಿಸಿದೆ. ಅವಳು ಎಷ್ಟು ಸುಂದರವಾಗಿದ್ದಳೆಂದರೆ ನಾನು ತಕ್ಷಣ ಅವಳ ಮನೆಗೆ ಸಂಬಂಧದ ಪ್ರಸ್ತಾಪವನ್ನ ಕಳುಹಿಸಿದೆ ಮತ್ತು ಅಲ್ಲಿಂದ ಒಪ್ಪಿಗೆ ಕೂಡ ಬಂತು. ಯಾಕಂದ್ರೆ ನನ್ನ ಬಳಿ ಒಳ್ಳೆಯ ಕೆಲಸವಿತ್ತು ಮತ್ತು ನನ್ನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದ್ದರಿಂದ ಹುಡುಗಿಯ ಮನೆಯವರು ತಕ್ಷಣ ಒಪ್ಪಿಕೊಂಡರು. 4 ತಿಂಗಳ ಕಾಯುವಿಕೆಯ ನಂತರ ಇಂದು ನನ್ನ ಮತ್ತು ಶ್ರುತಿಯ ಮದುವೆ ನಡೆಯಬೇಕಿತ್ತು. ನಮ್ಮ ಮದುವೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಶ್ರುತಿ ಸೊಸೆಯಾಗಿ ನನ್ನ ಮನೆಗೆ ಬಂದಿದ್ದಳು. 4 ತಿಂಗಳ ಕಾಲ ನಾನವಳ ಕನಸು ಕಾಣುತ್ತಿದ್ದೆ. ಈ 4 ತಿಂಗಳು ನನಗೆ 4 ವರ್ಷಗಳಿಗೆ ಸಮಾನವಾಗಿತ್ತು. ಅವಳೊಂದಿಗೆ ನನ್ನ ಸಂಬಂಧ ನಿಶ್ಚಯವಾದಾಗಿನಿಂದ ನನ್ನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು. ಅವಳು 22 ವರ್ಷದ ಅತ್ಯಂತ ಸುಂದರವಾದ ಹುಡುಗಿಯಾಗಿದ್ದಳು. ನನ್ನ ವಯಸ್ಸು 28 ವರ್ಷ ಮತ್ತು ನಾನು ಕೂಡ ಸುಂದರ ತರುಣನಾಗಿದ್ದೆ. ಮದುವೆಯಲ್ಲಿ ಜನರು ಶ್ರುತಿಯನ್ನ ನೋಡಿದವರು ಎಲ್ಲರೂ ಅವಳು ತುಂಬಾ ಸುಂದರವಾದ ಹುಡುಗಿ ಅಂತ ಹೇಳಿದ್ರು. ಇವರಿಬ್ಬರ ಜೋಡಿ ನೋಡುಗರ ಕಣ್ಣಿಗೆ ಚಂದ್ರ ಮತ್ತು ಸೂರ್ಯನ ಜೋಡಿಯಂತೆ ಕಾಣುತ್ತದೆ ಅಂತ ಹೇಳಿದ್ರು. ನಾನು ಶ್ರುತಿಯ ಬಗ್ಗೆ ಅವಳು ಎಂಥ ಹುಡುಗಿ ಅಂತ ಹೆಚ್ಚು ವಿಚಾರಿಸಲಿಲ್ಲ. ನಾನು ಕೇವಲ ಅವಳ ಸೌಂದರ್ಯಕ್ಕೆ ಮರುಳಾಗಿದ್ದೆ. ಅವಳನ್ನು ನೋಡಿದಾಗಿನಿಂದ ನಾನು ಹುಚ್ಚನಾಗಿದ್ದೆ. ಹೇಗಾದ್ರೂ ಅಂತಿಮವಾಗಿ ನನ್ನ ಮದುವೆ ಶ್ರುತಿಯೊಂದಿಗೆ ಆಗಿತ್ತು. ಇಂದು ನನ್ನ ಮೊದಲ ರಾತ್ರಿ. ನಾನು ಕೋಣೆಗೆ ಹೋದ ತಕ್ಷಣ ಶ್ರುತಿ ಮುಸುಕು ಹಾಕಿಕೊಂಡು ಕುಳಿತಿರುವುದನ್ನ ನಾನು ನೋಡಿದೆ. ಈ ದಿನಕ್ಕಾಗಿ ನಾನು ತುಂಬಾ ದಿನಗಳಿಂದ ಕಾಯುತ್ತಿದ್ದೆ. ನಾನು ನಿಧಾನವಾಗಿ ಅವಳ ಕಡೆಗೆ ಹೆಜ್ಜೆ ಹಾಕಿದೆ ಮತ್ತು ಅವಳ ಹತ್ತಿರ ಬಂದು ಕುಳಿತೆ. ಅವಳ ಕೈಗಳು ನಡುಗುತ್ತಿರುವುದನ್ನ ನಾನು ಗಮನಿಸಿದೆ. ನಿಜವಾಗಿಯೂ ಅವಳು ತುಂಬಾ ಭಯಭೀತಳಾಗಿದ್ದಳು. ನನ್ನ ಮುಖದಲ್ಲಿ ಯಾಕೋ ನಗು ಬಂತು. ಶ್ರುತಿಯ ಈ ಭಯ ಮತ್ತು ನಾಚಿಕೆ ನನ್ನನ್ನು ಇನ್ನಷ್ಟು ಹುಚ್ಚನನ್ನಾಗಿ ಮಾಡುತ್ತಿತ್ತು. ನಾನವಳ ಕೈಗಳನ್ನು ಹಿಡಿದುಕೊಂಡೆ. ಆದರೆ ನಾನವಳ ಕೈಗಳನ್ನು ಹಿಡಿದ ತಕ್ಷಣ ಅವಳು ತನ್ನ ಕೈಗಳನ್ನು ನನ್ನಿಂದ ಬಿಡಿಸಿಕೊಂಡು ಹಿಂದಕ್ಕೆ ಸರಿದಳು. ಅವಳ ಈ ವರ್ತನೆಯಿಂದ ನನಗೆ ನಗು ಬಂತು. ಅವಳು ತುಂಬಾ ನಾಚಿಕೆ ಸ್ವಭಾವದ ಹುಡುಗಿ ಅಂತ ನಾನು ಅರ್ಥ ಮಾಡಿಕೊಂಡೆ. ನನಗೆ ನಾಚಿಕೆ ಪಡುವ ಹುಡುಗಿಯರು ಇಷ್ಟವಾಗುತ್ತಿದ್ದರು. ಬಹುಶಃ ಅದಕ್ಕಾಗಿಯೇ ನನಗೆ ಶ್ರುತಿ ಕೂಡ ಇಷ್ಟವಾಗಿದ್ದಳು. ನೀನು ಭಯಪಡುವ ಅಗತ್ಯವಿಲ್ಲ ಅಂತ ನಾನವಳ ಬಳಿ ಹೇಳಿದೆ. ನಾನು ನಿನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ನೀನು ನನ್ನ ಮೊದಲ ಮತ್ತು ಕೊನೆಯ ಪ್ರೀತಿ. ನಾನವಳ ಮುಸುಕನ್ನು ಎತ್ತಿದೆ. ಅವಳು ತುಂಬಾ ಸುಂದರವಾಗಿ ಮತ್ತು ಆಕರ್ಷಕವಾಗಿ ಕಾಣುತ್ತಿದ್ದಳು. ಆಕಾಶದಿಂದ ಯಾರೋ ದೇವತೆ ಇಳಿದು ನನ್ನ ಕೋಣೆಗೆ ಬಂದಂತೆ ಭಾಸವಾಯಿತು. ನಾನು ನನ್ನನ್ನು ಅದೃಷ್ಟವಂತ ಅಂತ ಭಾವಿಸುತ್ತಿದ್ದೆ. ನಾನವಳನ್ನ ಮನಪೂರ್ವಕವಾಗಿ ಹೊಗಳಿದೆ. ಆದರೆ ಅವಳ ಮುಖದಲ್ಲಿ ಕಿಂಚಿತ್ತು ನಗು ಬರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಚಿಂತೆಗೀಡಾದೆ. ಯಾಕಂದ್ರೆ ಯಾವುದೇ ಹುಡುಗಿ ತನ್ನ ಗಂಡನ ಬಾಯಿಂದ ಹೊಗಳಿಕೆಯನ್ನ ಕೇಳಿದ್ರೆ ಅವಳು ತುಂಬಾ ಸಂತೋಷ ಪಡುತ್ತಾಳೆ. ಯಾವುದೇ ಹೆಂಡತಿ ತನ್ನ ಗಂಡನ ಬಾಯಿಂದ ಹೊಗಳಿಕೆಯನ್ನ ಕೇಳಲು ತುಂಬಾ ಬಯಸುತ್ತಾಳೆ. ನಾನವಳನ್ನ ಮನಪೂರ್ವಕವಾಗಿ ಹೊಗಳುತ್ತಿದ್ದೆ. ಶ್ರುತಿ ತುಂಬಾ ನಾಚಿಕೆ ಸ್ವಭಾವದ ಹುಡುಗಿ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ನನ್ನ ಹೊಗಳಿಕೆಗೆ ಅವಳು ನಗ್ಬಹುದಿತ್ತು. ಆದರೆ ಅವಳು ಪೂರ್ಣವಾಗಿ ನಗುತ್ತಿರಲಿಲ್ಲ. ಕೇವಲ ಮೌನವಾಗಿ ತನ್ನ ಕಣ್ಣುಗಳನ್ನ ತಗ್ಗಿಸಿ ಕುಳಿತಿದ್ದಳು. ಸರಿ, ನಾನು ನನ್ನ ಕೈಗಳಿಂದ ಅವಳ ಮುಖವನ್ನ ಸ್ವಲ್ಪ ಮೇಲಕ್ಕೆತ್ತಿದೆ. ಅವಳು ತನ್ನ ಕಣ್ಣುಗಳನ್ನ ಮುಚ್ಚಿಕೊಂಡಳು. ಅವಳು ಈ ರೀತಿ ಕಣ್ಣು ಮುಚ್ಚುವುದನ್ನ ನನ್ನಿಂದ ಸಹಿಸಲಾಗಲಿಲ್ಲ. ನಾನು ನಿಧಾನವಾಗಿ ಅವಳ ಹತ್ತಿರ ಹೋದೆ. ನಾನವಳ ಹತ್ತಿರ ಹೋಗಲು ಪ್ರಯತ್ನಿಸಿದ ತಕ್ಷಣ ಅವಳು ತಟ್ಟನೆ ಹಿಂದಕ್ಕೆ ಸರಿದಳು ಮತ್ತು ತಕ್ಷಣ ಅವಳು ತನ್ನ ಹೊಟ್ಟೆಯನ್ನ ಹಿಡಿದುಕೊಂಡಳು. ನನ್ನ ಹೊಟ್ಟೆಯಲ್ಲಿ ತುಂಬಾ ನೋವಾಗ್ತಿದೆ, ನನಗೆ ಸಹಿಸೋಕೆ ಆಗ್ತಿಲ್ಲ ಅಂತ ಹೇಳಲು ಪ್ರಾರಂಭಿಸಿದಳು. ಅವಳ ಮಾತು ಕೇಳಿ ನಾನು ಕಂಗಾಲಾದೆ. ಸ್ವಲ್ಪ ಸಮಯದ ಮೊದಲು ನಾನು ತುಂಬಾ ಸಂತೋಷವಾಗಿದ್ದೆ. ಈಗ ಅವಳ ಇಂತಹ ವರ್ತನೆಗಳಿಂದ ನನಗೆ ಅನುಮಾನ ಬರತೊಡಗಿತು. ಅವಳಿಗೆ ಯಾವುದೇ ನೋವಿಲ್ಲ ಅಂತ ನನಗೆ ಅನ್ನಿಸ್ತಿತ್ತು. ನಾನವಳ ಹತ್ತಿರ ಹೋಗದಂತೆ ತಡೆಯಲು ಅವಳು ನೆಪ ಹೇಳುತ್ತಿದ್ದಾಳೆ. ಸರಿ, ನಾನು ನಿನಗೆ ಔಷಧಿ ಕೊಡುತ್ತೇನೆ ಎಂದು ನಾನವಳಿಗೆ ಹೇಳಿದೆ. ನಾನು ಕೋಣೆಯಿಂದ ಹೊರಬಂದೆ. ಮನೆಯವರಿಗೆ ಏನು ಹೇಳಲಿ ಅಂತ ಯೋಚಿಸ್ತಿದ್ದೆ. ಈ ವಿಷಯಗಳನ್ನು ಯೋಚಿಸುತ್ತಿರುವಾಗ ನನ್ಗ್ಯಾಕೋ ತುಂಬಾ ವಿಚಿತ್ರ ಎನಿಸುತ್ತಿತ್ತು. ಮನೆಯವರೆಲ್ಲ ಮಲಗಿದ್ದರು. ಮನೆಯಲ್ಲಿ ಸಂಪೂರ್ಣ ಮೌನವಿತ್ತು. ನಾನು ಔಷಧಿಗಾಗಿ ಹುಡುಗಾಟ ನಡೆಸಿದೆ. ನನಗೆ ಸಿಕ್ಕ ಔಷಧಿಯನ್ನು ತೆಗೆದುಕೊಂಡು ಹಿಂತಿರುಗುವಾಗ ನನ್ನ ಕಸಿನ್ ನನ್ನನ್ನು ಅಲ್ಲಿ ನೋಡಿದನು. ಅವನು ನನ್ನ ಭುಜದ ಮೇಲೆ ಕೈಯಿಟ್ಟು ಏನಾಯ್ತು ಎಂದು ಕೇಳಿದನು.
ಅವನು ನನ್ನ ಮುಖದ ಮೇಲೆ ಗಮನ ಇಟ್ಟುಕೊಂಡು, ಎಲ್ಲವೂ ಸರಿಯಾಗಿದೆ ತಾನೆ ಎಂದು ಕೇಳಿದನು. ಹೌದು, ಎಲ್ಲವೂ ಸರಿಯಾಗಿದೆ ಎಂದು ನಾನು ಹೇಳಿದೆ. ನನ್ನ ಹೆಂಡತಿಯ ಆರೋಗ್ಯ ಸ್ವಲ್ಪ ಸರಿಯಿಲ್ಲ. ಇದೇ ಕಾರಣಕ್ಕೆ ನಾನು ಅವಳಿಗಾಗಿ ಔಷಧಿ ತೆಗೆದುಕೊಳ್ಳಲು ಬಂದಿದ್ದೆ. ಅದಕ್ಕೆ ನನ್ನ ಕಸಿನ್, ಹುಡುಗಿಯರು ಮದುವೆಯ ಮೊದಲ ರಾತ್ರಿ ಇಂತಹ ನೆಪಗಳನ್ನ ಹೇಳ್ತಾರೆ ಅಂತ ಹೇಳಿದನು. ವಿಶೇಷವಾಗಿ ತಮಗೆ ಇಷ್ಟವಿಲ್ಲದ ಪತಿಯನ್ನು ಪಡೆದ ಹುಡುಗಿಯರು ತಮ್ಮ ಇಷ್ಟದ ಮದುವೆ ಆಗದಿದ್ದರೆ ಸಾಮಾನ್ಯವಾಗಿ ತಮ್ಮ ಪತಿ ಹತ್ತಿರ ಬರೋದ್ರಿಂದ ತಪ್ಪಿಸಿಕೊಳ್ಳಲು ಅನಾರೋಗ್ಯದ ನೆಪ ಹೇಳ್ತಾರೆ. ಖಂಡಿತವಾಗಿಯೂ ನಿನ್ನ ಹೆಂಡತಿ ಕೂಡ ಇದೇ ಕಾರಣಕ್ಕಾಗಿ ಅನಾರೋಗ್ಯದ ನಾಟಕ ಆಡ್ತಿದ್ದಾಳೆ. ಬಹುಶಃ ಅವಳಿಗೆ ನಿನ್ನಲ್ಲಿ ಆಸಕ್ತಿ ಇಲ್ಲದಿರ್ಬೋದು. ನೀನೇ ಯೋಚಿಸು. ಅವಳು ಮದುವೆಯಿಂದ ಸಂತೋಷವಾಗಿದ್ರೆ ನೀನು ಈ ಸಮಯದಲ್ಲಿ ಕೋಣೆಯಿಂದ ಹೊರಗೆ ಬರಬೇಕಾಗಿರ್ಲಿಲ್ಲ. ನನ್ನ ಕಸಿನ್ ಮಾತುಗಳು ನನ್ನೊಳಗೆ ಬೆಂಕಿ ಹಚ್ಚಿದಂತಾಯಿತು. ನನಗೆ ತುಂಬಾ ಕೋಪ ಬಂತು. ಆದರೆ ನಾನು ಮದುವೆಯ ಮನೆಯ ವಾತಾವರಣವನ್ನು ಹಾಳು ಮಾಡಲು ಬಯಸಲಿಲ್ಲ. ಸ್ವಲ್ಪ ಸಮಯದ ಮೊದಲು ನಾನು ನನ್ನ ಹೆಂಡತಿಗೆ ನಿಜವಾಗಿಯೂ ಹೊಟ್ಟೆ ನೋವು ಇರಬಹುದು ಅಂತ ಯೋಚಿಸ್ತಿದ್ದೆ. ಆದರೆ ಈಗ ನನ್ನ ಕಸಿನ್ ಮಾತುಗಳನ್ನ ಕೇಳಿ ಬಹುಶಃ ಅವನು ನಿಜ ಹೇಳುತ್ತಿದ್ದಾನೆ ಅಂತ ನನಗೆ ಅನ್ನಿಸ್ತು. ಶ್ರುತಿ ನಿಜವಾಗಿಯೂ ಮದುವೆಯಿಂದ ಸಂತೋಷವಾಗಿಲ್ವಾ? ಅವಳು ಸಂತೋಷವಾಗಿಲ್ಲದಿದ್ರೆ ಮದುವೆಗೆ ಯಾಕೆ ಒಪ್ಪಿಗೆ ನೀಡಿದ್ಲು? ಆಗ ನನಗೆ ಅರಿವಾಯಿತು, ಬಹುಶಃ ನನ್ನ ಕಸಿನ್ ನನ್ನೊಂದಿಗೆ ತಮಾಷೆ ಮಾಡುತ್ತಿರಬಹುದು. ಅವನು ನನ್ನನ್ನು ಕಾಡಿಸುತ್ತಿರಬಹುದು. ನಾನು ನನ್ನ ತಲೆಯನ್ನು ಕೊಡವಿಕೊಂಡೆ. ನಂತರ ನನ್ನ ಮದುವೆ ಬೇಗ ಆಗಿದ್ದರಿಂದ ಅವನಿಗೆ ಅಸೂಯೆ ಆಗಿರಬಹುದು ಅಂತ ಅಂದುಕೊಂಡೆ. ಅಥವಾ ನಾವಿಬ್ಬರು ಗಂಡ ಹೆಂಡತಿಯ ನಡುವೆ ಜಗಳವಾಗಲಿ ಅಂತ ಬಯಸುತ್ತಿರಬಹುದು. ಅದಕ್ಕಾಗಿ ಅವನು ನನ್ನ ತಲೆಯಲ್ಲಿ ಕೆಟ್ಟ ವಿಷಯಗಳನ್ನು ತುಂಬುತ್ತಿದ್ದಾನೆ. ನನ್ನ ಬಳಿ ಈ ರೀತಿ ವಿಚಿತ್ರವಾಗಿ ಮಾತನಾಡುತ್ತಿದ್ದ. ನನ್ನ ಅತ್ತೆಯ ಮಗನಿಗೆ ಸ್ವತಃ ಮದುವೆಯಾಗುವ ಆಸೆ ಇತ್ತು ಮತ್ತು ಅವನಿಗೆ ಯಾವುದೇ ಹುಡುಗಿ ಸಿಗುತ್ತಿರಲಿಲ್ಲ ಎಂಬುದು ನನಗೆ ನೆನಪಾಯಿತು. ಅವನು ಬೇಕು ಅಂತಲೇ ಹೀಗೆ ಮಾಡಿರಬಹುದು ಅಂತ ನನಗೆ ಅರ್ಥವಾಯಿತು. ಸರಿ, ನಾನು ನನ್ನ ಕೋಣೆಯ ಬಾಗಿಲು ತೆರೆದ ತಕ್ಷಣ ಎದುರಿಗೆ ಶ್ರುತಿ ತನ್ನ ಹೊಟ್ಟೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿರುವುದನ್ನು ಮತ್ತು ಅವಳ ಕಣ್ಣುಗಳಿಂದ ಟಪ್ ಟಪ್ ಎಂದು ಕಣ್ಣೀರು ಸುರಿಯುತ್ತಿರುವುದನ್ನ ನೋಡಿದೆ. ನಾನು ತಕ್ಷಣ ಅವಳ ಹತ್ತಿರ ಹೋದೆ. ಅವಳಿಗೆ ಔಷಧಿ ಕೊಟ್ಟು ನೀರು ಕುಡಿಸಿದೆ. ಸ್ವಲ್ಪ ವಿಶ್ರಮಿಸು, ನಿನ್ಗೆ ಆರಾಮ ಆಗ್ಬೋದು ಎಂದು ನಾನು ಅವಳಿಗೆ ಹೇಳಿದೆ. ಅವಳು ನನ್ನ ಹೆಂಡತಿಯಾಗಿದ್ದಳು. ಅವಳು ಹೀಗೆ ನೋವಿನಿಂದ ನರಳುವುದನ್ನು ನೋಡಿ ನನಗೂ ಚೆನ್ನಾಗಿ ಅನ್ನಿಸ್ಲಿಲ್ಲ. ಅವಳನ್ನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿಯಾಗಿತ್ತು. ಅರ್ಧ ಗಂಟೆ ನಾನು ಅವಳ ಹೊಟ್ಟೆ ನೋವು ಕಡಿಮೆಯಾಗಲು ಕಾದೆ. ಈ ಸಮಯದಲ್ಲಿ ನಾನು ಅವಳೊಂದಿಗೆ ಮಾತನಾಡಲು ಬಯಸಿದ್ದೆ. ಆದರೆ ಅವಳು ಮಾತನಾಡುವ ಮನಸ್ಥಿತಿಯಲ್ಲಿರಲಿಲ್ಲ. ಅವಳಿಗೆ ತುಂಬಾ ನೋವಾಗುತ್ತಿದೆ ಅಂತ ಅನ್ನಿಸ್ತಿತ್ತು. ಸರಿ, ನಿರಾಶೆಗೊಂಡು ನಾನು ಮೊಬೈಲ್ನಲ್ಲಿ ಆಟ ಆಡಲು ಪ್ರಾರಂಭಿಸಿದೆ. ಬಹಳ ಹೊತ್ತಿನವರೆಗೆ ನಾನು ಮೊಬೈಲ್ನಲ್ಲಿ ಆಟ ಆಡ್ತಿದ್ದೆ. ನಂತರ ಮೊಬೈಲ್ನಿಂದ ತಲೆ ಎತ್ತಿ ನೋಡಿದಾಗ ಶ್ರುತಿ ನಿದ್ದೆ ಮಾಡಿದ್ದಳು. ನನಗೆ ತುಂಬಾ ನಿರಾಶೆಯಾಗಿತ್ತು. ಈ ರಾತ್ರಿಗಾಗಿ ನಾನು ತುಂಬಾ ದಿನದಿಂದ ಕಾದಿದ್ದೆ. ನನ್ನ ಪ್ರೀತಿ ನನಗೆ ಸಿಗುತ್ತದೆ ಅಂತ ಅನೇಕ ಕನಸುಗಳನ್ನು ಕಂಡಿದ್ದೆ. ನಾನು ಶ್ರುತಿಯೊಂದಿಗೆ ನನ್ನ ಜೀವನದ ಹೊಸ ಆರಂಭವನ್ನ ಮಾಡುತ್ತೇನೆ, ಅವಳೊಂದಿಗೆ ಸಾಕಷ್ಟು ಮಾತನಾಡುತ್ತೇನೆ ಅಂತ ಅಂದುಕೊಂಡಿದ್ದೆ. ಆದರೆ ನಾನು ಮನಪೂರ್ವಕವಾಗಿ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಸಾಧ್ಯವಾಗಲಿಲ್ಲ ಅಥವಾ ಅವಳ ಹತ್ತಿರ ಹೋಗಲು ಸಾಧ್ಯವಾಗಲಿಲ್ಲ. ನನಗೆ ನಿದ್ದೆ ಬರುತ್ತಿರಲಿಲ್ಲ. ನನ್ನ ದೃಷ್ಟಿ ಶ್ರುತಿಯ ಕಡೆಗೆ ಹೋಗುತ್ತಿತ್ತು. ಅವಳು ಮಲಗಿರುವಾಗ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ನನ್ನಿಂದ ತಡೆದುಕೊಳ್ಳಲಾಗಲಿಲ್ಲ. ನನ್ನ ಭಾವನೆಗಳು ಹೊರಬರುತ್ತಿದ್ದವು. ನಾನು ಶ್ರುತಿಯ ತೋಳನ್ನ ಹಿಡಿದು ಅಲ್ಲಾಡಿಸಿ, ಶ್ರುತಿ, ಈಗ ನಿನ್ನ ನೋವು ಹೇಗಿದೆ ಎಂದು ಕೇಳಿದೆ. ನಾನು ನೆಪದಲ್ಲಿ ಅವಳನ್ನು ಎಬ್ಬಿಸಲು ಬಯಸಿದ್ದೆ. ನಾನು ಕರೆದಾಗ ಅವಳು ಅರ್ಧ ನಿದ್ದೆಯಲ್ಲಿದ್ದಳು. ಅವಳು, ನನಗೆ ತುಂಬಾ ನೋವಾಗ್ತಿದೆ, ನಾನು ಮಲಗಬೇಕು ಅಂತ ಹೇಳಿದಳು. ನಿರಾಶೆಗೊಂಡು ನಾನು ಕೂಡ ಮಲಗಿದೆ. ಬೇರೆ ಏನ್ ಮಾಡ್ಲಿ? ಬೆಳಗ್ಗೆ ನಾನೆದ್ದಾಗ ಅವಳು ಸಹಜವಾಗಿದ್ದಳು. ಮದುವೆಯ ಮೊದಲ ರಾತ್ರಿ ಈ ರೀತಿ ಕಳೆದಿದ್ದಕ್ಕೆ ನನಗೆ ತುಂಬಾ ಬೇಸರವಿತ್ತು. ಆದರೆ ನಾನು ನನಗೆ ಸಮಾಧಾನ ಮಾಡಿಕೊಂಡೆ. ಪಾಪ, ಅವಳ ಆರೋಗ್ಯ ಸರಿ ಇರಲಿಲ್ಲ, ಪರವಾಗಿಲ್ಲ ಎಂದುಕೊಂಡೆ. ಬೆಳಗ್ಗೆ ಅವಳು ನನಗೆ ಚೆನ್ನಾಗಿರುವಂತೆ ಕಂಡಳು. ಹಾಗಾಗಿ ನಾನವಳ ಬಳಿ ನನ್ನ ಪ್ರೀತಿಯನ್ನ ಮುಕ್ತವಾಗಿ ವ್ಯಕ್ತಪಡಿಸಿದೆ. ನಾನು ಮೊದಲ ನೋಟದಲ್ಲೇ ಅವಳ ಹುಚ್ಚನಾಗಿದ್ದೆ ಮತ್ತು ಅದೇ ಕ್ಷಣದಲ್ಲಿ ಅವಳನ್ನು ಮದುವೆಯಾಗಲು ನಿರ್ಧರಿಸಿದೆ ಅಂತ ಹೇಳಿದೆ. ನನ್ನ ಮಾತುಗಳನ್ನ ಕೇಳಿ ಅವಳು ಸಂತೋಷಪಟ್ಟಳು. ಅವಳು ತನ್ನ ಕಣ್ಣುಗಳನ್ನ ತಗ್ಗಿಸಿ ಮುಗುಳ್ನಗುತ್ತಿದ್ದಳು, ನಾಚಿಕೆ ಪಡುತ್ತಿದ್ದಳು. ಅವಳ ಈ ವರ್ತನೆಯನ್ನ ನೋಡಿ ನನಗೆ ತುಂಬಾ ಸಂತೋಷವಾಯಿತು ಮತ್ತು ರಾತ್ರಿ ನಿಜವಾಗಿಯೂ ಅವಳ ಆರೋಗ್ಯ ಸರಿ ಇರಲಿಲ್ಲ ಅಂತ ನನಗೆ ಅರ್ಥವಾಯಿತು. ಆದರೆ ನಾನು ಅವಳ ಹತ್ತಿರವಾಗಲು ಪ್ರಯತ್ನಿಸಿದ ತಕ್ಷಣ ಅವಳು ಮತ್ತೆ ತನ್ನ ಹೊಟ್ಟೆಯನ್ನ ಹಿಡಿದುಕೊಂಡಳು. ನನಗೆ ನೋವು ಪ್ರಾರಂಭವಾಗಿದೆ ಅಂತ ಹೇಳಿದ್ಲು. ಅವಳ ಈ ಮಾತನ್ನ ಕೇಳಿ ನನಗೆ ವಿಚಿತ್ರ ಎನ್ನಿಸಿತು. ಸ್ವಲ್ಪ ಸಮಯದ ಮೊದಲು ಅವಳು ಸಂಪೂರ್ಣವಾಗಿ ಚೆನ್ನಾಗಿದ್ದಳು. ಅವಳಿಗೆ ಇದ್ದಕ್ಕಿದ್ದಂತೆ ನೋವು ಹೇಗೆ ಪ್ರಾರಂಭವಾಯಿತು? ನಾನವಳನ್ನ ವೈದ್ಯರ ಬಳಿಗೂ ಕರೆದುಕೊಂಡು ಹೋಗುವಂತಿರಲಿಲ್ಲ.
ಜನರು ಏನಂದುಕೊಳ್ಳುತ್ತಾರೆ? ನಮ್ಮಲ್ಲಿ ಈ ರೀತಿಯ ವಿಷಯಗಳನ್ನ ತುಂಬಾ ಕೆಟ್ಟ ಅಪಶಕುನ ಅಂತ ಪರಿಗಣಿಸಲಾಗುತ್ತಿತ್ತು. ಮದುವೆಯ ಮೊದಲ ಬೆಳಿಗ್ಗೆಯೇ ಪತ್ನಿಯನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗೋದನ್ನ ಜನ ತಪ್ಪಾಗಿ ಅರ್ಥೈಸುತ್ತಿದ್ದರು. ಅವಳಿಗೆ ತೊಂದರೆ ಇದೆ ಅಂತ ನನಗೆ ತಿಳಿದಿತ್ತು. ಆದರೆ ನಾನವಳನ್ನ ವೈದ್ಯರ ಬಳಿಗೆ ಕರೆದುಕೊಂಡು ಹೋದ್ರೆ ಜನ ಮಾತನಾಡಲು ಪ್ರಾರಂಭಿಸುತ್ತಾರೆ. ನಮ್ಮ ಸಂಬಂಧಿಕರ ವಾತಾವರಣ ಹೇಗಿತ್ತೆಂದರೆ ಜನರು ಒಬ್ಬರನ್ನೊಬ್ಬರು ನೋಡಿ ಅಸೂಯೆ ಪಡುತ್ತಿದ್ದರು. ನಾನು ಮದುವೆಗೆ ಸಾಕಷ್ಟು ಹಣ ಖರ್ಚು ಮಾಡಿದ್ದೆ ಮತ್ತು ಬಹಳ ವಿಜೃಂಭಣೆಯಿಂದ ಮದುವೆ ಮಾಡಿದ್ದೆ. ನಾವು ಅಷ್ಟೊಂದು ಶ್ರೀಮಂತರಲ್ಲದಿದ್ದರೂ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೆಚ್ಚು ಖರ್ಚು ಮಾಡಿದ್ದೆವು. ನಮ್ಮ ಸಂಬಂಧಿಕರಲ್ಲಿ ಇಷ್ಟು ಖರ್ಚು ಯಾರೂ ಮಾಡುತ್ತಿರಲಿಲ್ಲ. ಮದುವೆಯಲ್ಲಿ ಮೊದಲೇ ಇಷ್ಟು ಖರ್ಚು ನೋಡಿ ಸಂಬಂಧಿಕರೆಲ್ಲರ ಮುಖ ಊದಿಕೊಂಡಿತ್ತು. ಮದುವೆಯಲ್ಲಿ ಇಷ್ಟು ಹಣ ಖರ್ಚು ಮಾಡುವ ಅಗತ್ಯವೇನಿತ್ತು ಅಂತ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು. ಸರಿ, ನಾನು ಶ್ರುತಿಗೆ ವಿಶ್ರಾಂತಿ ತೆಗೆದುಕೋ ಅಂತ ಹೇಳಿದೆ. ಅವಳು ಹಾಸಿಗೆಯಲ್ಲಿ ಹೋಗಿ ಮಲಗಿದಳು. ನಾನು ಕೋಣೆಯ ಲೈಟ್ ಆಫ್ ಮಾಡಿ ಹೊರಗೆ ಬಂದೆ. ಮನೆಯವರೆಲ್ಲರೂ ಮತ್ತು ಇತರ ಸಂಬಂಧಿಕರು ಎದ್ದಿದ್ದರು. ಅವರು ನನ್ನ ಬಾಡಿದ ಮುಖ ನೋಡಿ ಬಹಳಷ್ಟು ಅಂದಾಜು ಮಾಡಿಕೊಂಡಿದ್ದರು. ಅವರು ನನ್ನ ಬಳಿ ಏನನ್ನೂ ಹೇಳಲಿಲ್ಲ, ಆದರೆ ಅವರ ಕಣ್ಣುಗಳು ನನ್ನೊಂದಿಗೆ ಬಹಳಷ್ಟು ಹೇಳುತ್ತಿದ್ದವು. ನಾನು ನನ್ನ ದುಃಖ ಮತ್ತು ನಿರಾಶೆಯನ್ನು ಹೋಗಲಾಡಿಸಲು ತುಂಬಾ ಪ್ರಯತ್ನಿಸುತ್ತಿದ್ದೆ. ಮೇಲ್ನೋಟಕ್ಕೆ ನಾನು ಸಂತೋಷವಾಗಿದ್ದೇನೆ ಅಂತ ತೋರಿಸಿಕೊಳ್ಳುತ್ತಿದ್ದೆ, ಆದರೆ ನನ್ನ ಮನಸ್ಥಿತಿ ಬಹುಶಃ ನನ್ನ ಕಣ್ಣುಗಳಿಂದ ಜನರಿಗೆ ತಿಳಿಯುತ್ತಿತ್ತು. ಸರಿ, ಸ್ವಲ್ಪ ಸಮಯದ ನಂತರ ನಾನು ಮತ್ತೆ ನನ್ನ ಕೋಣೆಗೆ ಬಂದಾಗ ಶ್ರುತಿ ಹಾಸಿಗೆಯ ಮೇಲೆ ಇರಲಿಲ್ಲ. ವಾಶ್ರೂಮ್ನಿಂದ ನೀರು ಬೀಳುವ ಶಬ್ದ ಬರ್ತಿತ್ತು. ಬಹುಶಃ ಅವಳು ಸ್ನಾನ ಮಾಡ್ತಿದ್ಲು. ಆದರೆ ನನ್ನ ಕಣ್ಣು ಹಾಸಿಗೆಯ ಚಾದರದ ಮೇಲೆ ಬಿದ್ದಾಗ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಇಂತಹ ದೃಶ್ಯವನ್ನ ನಾನು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಬಿಳಿ ಬಣ್ಣದ ಚಾದರದ ಮೇಲೆ ಕೆಂಪು ಬಣ್ಣದ ಕಲೆಗಳಿದ್ದವು. ಇದು ನನಗೆ ಬೇರೆಯದೇ ಕಥೆಯನ್ನ ಹೇಳುತ್ತಿತ್ತು. ಏನಾಗುತ್ತಿದೆ ಅಂತ ನನಗೆ ತಿಳಿಯುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಶ್ರುತಿ ಸ್ನಾನ ಮುಗಿಸಿ ಹೊರಬಂದಾಗ ನನಗಂತೂ ಕೆಟ್ಟ ಕೋಪ ಬಂದಿತ್ತು. ನಾನು ಅವಳ ಬಳಿ ಈ ಕಲೆಗಳ ಬಗ್ಗೆ ಪ್ರಶ್ನಿಸಿದಾಗ ಅವಳು ಗಾಬರಿಯಾದಳು. ಅವಳು ಸ್ವತಃ ಈ ಕಲೆಗಳನ್ನು ಗಮನಿಸದೆ ಸ್ನಾನಕ್ಕೆ ಹೋಗಿದ್ದಳು ಅಂತ ಅನ್ನಿಸ್ತಿತ್ತು. ಅವಳು ದಿಗ್ಭ್ರಮೆಗೊಂಡು ಚಾದರವನ್ನ ನೋಡತೊಡಗಿದಳು. ನನ್ನ ಕೋಪ ಮಿತಿ ಮೀರಿತ್ತು. ನಾನವಳನ್ನ ಸಾಕಷ್ಟು ಪ್ರಶ್ನಿಸಿದೆ, ಆದರೆ ಅವಳು ಉತ್ತರಿಸಲಿಲ್ಲ. ಆದ್ದರಿಂದ ನನಗೆ ಈಗಲೇ ಉತ್ತರ ಬೇಕು, ಇಲ್ಲದಿದ್ದರೆ ನಾನು ಈ ಕೂಡಲೇ ನಿನಗೆ ವಿಚ್ಛೇದನ ನೀಡುತ್ತೇನೆ ಅಂತ ನಾನು ಹೇಳಿದೆ. ನನ್ನ ಈ ಬೆದರಿಕೆಯನ್ನು ಕೇಳಿ ಅವಳು ಇನ್ನಷ್ಟು ಕಂಗಾಲಾದಳು. ನನ್ನ ಹತ್ತಿರ ಬಂದು ನನ್ನ ತುಟಿಗಳ ಮೇಲೆ ತನ್ನ ಕೈಯನ್ನಿಟ್ಟಳು. ಅವಳಿಗೆ ವಿಚ್ಛೇದನ ನೀಡಬೇಡಿ ಅಂತ ನನ್ನಲ್ಲಿ ಬೇಡಿಕೊಳ್ಳತೊಡಗಿದಳು. ಹಾಗಾದರೆ ಈ ಕಲೆಗಳಿಗೆ ಕಾರಣವೇನು ಎಂದು ನಾನು ಕೇಳಿದೆ. ನೀವು ನನಗೆ ಕೇವಲ ಕೆಲವು ದಿನಗಳ ಸಮಯ ಕೊಡಿ ಅಂತ ಅವಳು ನನ್ನ ಬಳಿ ಹೇಳಿದಳು. ನಾನು ನಿಮಗೆ ಎಲ್ಲವನ್ನೂ ಹೇಳುತ್ತೇನೆ, ಆದರೆ 3 ತಿಂಗಳ ಮೊದಲು ನಾನು ಈ ರಹಸ್ಯವನ್ನು ನಿಮ್ಮ ಮುಂದೆ ತೆರೆಯಲು ಸಾಧ್ಯವಿಲ್ಲ, ಇಲ್ಲದಿದ್ದರೆ ಬಹಳಷ್ಟು ಕೆಟ್ಟದಾಗುತ್ತದೆ. ಅವಳ ಮಾತು ಕೇಳಿ ನನಗೆ ಅವಳ ಮೇಲೆ ನಂಬಿಕೆ ಬರಲಿಲ್ಲ. ಅವಳು ಸುಮ್ಮನೆ ನೆಪ ಹೇಳುತ್ತಿದ್ದಾಳೆ ಅಂತ ನನಗೆ ಅನ್ನಿಸಿತು. ನಾನವಳಿಗೆ ಹೇಳಿದೆ, ನನಗೆ ಈಗಲೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು. ರಾತ್ರಿ ಕೂಡ ನೀನು ನನ್ನನ್ನು ಹತ್ತಿರ ಬರಲು ಬಿಡಲಿಲ್ಲ. ಬೆಳಗ್ಗೆ ಕೂಡ ನನ್ನೊಂದಿಗೆ ನಿನ್ನ ವರ್ತನೆ ಸರಿ ಇರಲಿಲ್ಲ. ಮತ್ತೀಗ ಈ ಕಲೆಗಳು. ನಾನು ನಿನ್ನನ್ನು ಪ್ರೀತಿಸಿ ಮದುವೆಯಾಗಿದ್ದೆ. ಪ್ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಕುರುಡನಾಗಿದ್ದೆ ಎಂದರೆ ನಿನ್ನ ಬಗ್ಗೆ ಯಾವುದೇ ರೀತಿಯ ತನಿಖೆಯನ್ನು ಕೂಡ ನಾನು ಮಾಡಲಿಲ್ಲ. ಆದರೆ ಈಗ ಯಾಕೋ ನಿನ್ನ ನಡತೆ ನನಗೆ ಸರಿಯಾಗಿ ಕಾಣ್ತಿಲ್ಲ. ನಾನು ನಿನ್ನನ್ನು ಮದುವೆಯಾಗಿ ತಪ್ಪು ಮಾಡಿದೆ ಅಂತ ನನಗೆ ಅನ್ನಿಸುತ್ತಿದೆ. ಅಂತಹ ಎಂತಹ ರಹಸ್ಯ ನಿನ್ನ ಬಳಿ ಇದೆ? ಅದನ್ನು 3 ತಿಂಗಳ ಮೊದಲು ನನಗೆ ಹೇಳಲು ಸಾಧ್ಯವಿಲ್ವಾ? ನಾನು ಕೋಪದಿಂದ ಮಾತನಾಡುತ್ತಿದ್ದೆ, ಆದರೆ ನನ್ನ ಧ್ವನಿ ಕೋಣೆಯ ಹೊರಗೆ ಹೋಗದಂತೆ ಮೇಲು ಧ್ವನಿಯಲ್ಲಿ ಮಾತನಾಡುತ್ತಿದ್ದೆ. ಧ್ವನಿ ಕೋಣೆಯ ಹೊರಗೆ ಹೋದರೆ ಅದರಿಂದ ನನ್ನದೇ ಮಾನ ಹಾನಿಯಾಗುತ್ತದೆ. ಇದೆಲ್ಲ ಕೇಳಿ ಜನರು ನನ್ನ ಮದುವೆಯ ಆರಂಭವೇ ಹಾಳಾಗಿದೆ ಅಂತ ಖುಷಿ ಪಡುತ್ತಾರೆ. ನನ್ನ ಪರಿಸ್ಥಿತಿ ಹೇಗೆ ಇರಲಿ, ನನ್ನ ಪರಿಸ್ಥಿತಿಯ ಬಗ್ಗೆ ಜನರಿಗೆ ಹೇಳಿ ಅವರನ್ನು ಸಂತೋಷಪಡಿಸಲು ನಾನು ಬಯಸುತ್ತಿರಲಿಲ್ಲ. ನಾನು ಸತ್ತರೂ ನನ್ನ ರಹಸ್ಯವನ್ನು ಇತರರಿಗೆ ಹೇಳದವರಲ್ಲಿ ಒಬ್ಬನಾಗಿದ್ದೆ. ನನ್ನ ಕೋಪವನ್ನು ನೋಡಿ ಶ್ರುತಿ ತುಂಬಾ ಕಂಗಾಲಾದಳು. ನೋಡುತ್ತಿದ್ದಂತೆ ಅವಳು ಅಳತೊಡಗಿದಳು. ಭಯದಿಂದ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವಳು ಅಳುವುದನ್ನು ನೋಡಿ ನನ್ನ ಹೃದಯಕ್ಕೆ ಆಘಾತವಾಯಿತು. ಏನೇ ಆದರೂ ಅವಳು ನನ್ನ ಪ್ರೀತಿಯಾಗಿದ್ದಳು. ಅವಳು ಅಳುತ್ತಿರುವುದನ್ನು ನೋಡಿ ನಾನು ಹೇಗೆ ಶಾಂತಿಯಿಂದ ಇರಲು ಸಾಧ್ಯ? ನಾನವಳಿಗೆ ಅಳುವುದನ್ನು ನಿಲ್ಲಿಸಲು ಹೇಳಿದೆ. ಅವಳನ್ನು ಹಾಸಿಗೆಯ ಮೇಲೆ ಕೂರಿಸಿದೆ. ಕೋಣೆಯ ಬಾಗಿಲು ಮುಚ್ಚಿರಲಿಲ್ಲ. ಈ ವಿಷಯ ನಮ್ಮಿಬ್ಬರಿಗೂ ತಿಳಿದಿರಲಿಲ್ಲ. ನಾನು ಶ್ರುತಿಯನ್ನು ಹಾಸಿಗೆಯ ಮೇಲೆ ಕೂರಿಸಿದಾಗ ಅವಳು ಅಳುತ್ತಾ ನನ್ನ ಮುಂದೆ ಕೈ ಜೋಡಿಸಿ ಹೇಳತೊಡಗಿದಳು. ದಯವಿಟ್ಟು ಈ ವಿಷಯವನ್ನ ಯಾರಿಗೂ ಹೇಳಬೇಡಿ ಅಂತ ಬೇಡಿಕೊಂಡಳು.
ನನ್ನ ಈ ರಹಸ್ಯವನ್ನ ರಹಸ್ಯವಾಗಿ ಇಡಿ. ನನ್ನ ಗೌರವ ಈಗ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡಿಕೊಳ್ಳಿ. ಯಾವುದೇ ತಪ್ಪು ಹೆಜ್ಜೆ ಇಟ್ಟು ನಿಮ್ಮ ಮತ್ತು ನನ್ನ ಜೀವನವನ್ನ ಹಾಳು ಮಾಡಬೇಡಿ ಅಂತ ಶ್ರುತಿ ಅಳುತ್ತಾ ಈ ಎಲ್ಲಾ ಮಾತುಗಳನ್ನ ಹೇಳುತ್ತಿದ್ದಳು. ಆಗ ಇದ್ದಕ್ಕಿದ್ದಂತೆ ಯಾರೋ ಮಾತನಾಡುವ ಶಬ್ದ ಕೇಳಿಸಿತು. ಅದನ್ನು ಕೇಳಿ ನಾನು ಥಟ್ಟನೆ ಹಿಂದಕ್ಕೆ ತಿರುಗಿದೆ. ಶ್ರುತಿ ಕೂಡ ಗಾಬರಿಯಿಂದ ಎದುರಿಗೆ ನೋಡತೊಡಗಿದಳು. ಅವಳು ಬೇಗನೆ ತನ್ನ ಮುಖವನ್ನು ಒರೆಸಿಕೊಂಡಳು. ಬಾಗಿಲಿನ ಮಧ್ಯದಲ್ಲಿ ನನ್ನ ಅದೇ ಕಸಿನ್ ನಿಂತಿದ್ದನು ಮತ್ತು ವಿಚಿತ್ರ ದೃಷ್ಟಿಯಿಂದ ನಮ್ಮಿಬ್ಬರನ್ನು ನೋಡುತ್ತಿದ್ದನು. ನಂತರ ಅವನು ಕೋಪದಿಂದ ಮುಂದೆ ಬಂದು, ಏನಾಯ್ತು ಅತ್ತಿಗೆ, ಯಾಕೆ ಅಳುತ್ತಿದ್ದೀರಿ? ಪ್ರಜ್ವಲ್ ನಿನ್ಗೇನಾದ್ರೂ ಹೇಳಿದ್ನಾ? ನನಗೆ ಹೇಳು, ನಾನೀಗಲೇ ಹೋಗಿ ಎಲ್ಲರಿಗೂ ಹೇಳುತ್ತೇನೆ ಎಂದನು. ನನ್ನ ಕಸಿನ್ನ ಇಂತಹ ವರ್ತನೆಯನ್ನ ನೋಡಿ ನಾನು ಅವನನ್ನ ಕೋಪದಿಂದ ನೋಡತೊಡಗಿದೆ. ಶ್ರುತಿ ನನ್ನನ್ನು ನೋಡತೊಡಗಿದಳು ಮತ್ತು ಅವಳು ತನ್ನ ಕಣ್ಣುಗಳನ್ನು ತಗ್ಗಿಸಿದಳು. ನಾನು ತಕ್ಷಣ ಪರಿಸ್ಥಿತಿಯನ್ನ ನಿಭಾಯಿಸುತ್ತಾ, ಅಂಥ ಯಾವುದೇ ವಿಷಯವಿಲ್ಲ. ವಾಸ್ತವವಾಗಿ ನಿಮ್ಮ ಅತ್ತಿಗೆಗೆ ಅವಳ ಮನೆಯವರ ನೆನಪಾಗ್ತಿದೆ, ಅದಕ್ಕಾಗಿ ಅಳ್ತಿದ್ಲು. ಆದರೆ ನಾನು ಸಮಾಧಾನ ಮಾಡಿದ್ದೇನೆ. ಈಗ ಅವಳು ಚೆನ್ನಾಗಿದ್ದಾಳೆ ಅಂತ ಹೇಳಿದೆ. ಆ ಕ್ಷಣದಲ್ಲಿ ನನಗೆ ನನ್ನ ಕಸಿನ್ ಮೇಲೆ ತುಂಬಾ ಕೋಪ ಬಂದಿತ್ತು. ನನ್ನ ಹೆಂಡತಿಯೊಂದಿಗೆ ಹೀಗೆ ಮಾತನಾಡಲು ಅವನು ಯಾರು? ಅವನು ಅವಳನ್ನು ಬಹಳ ಸಮಯದಿಂದ ಬಲ್ಲವನಂತೆ ಅನ್ನಿಸ್ತಿತ್ತು. ಮತ್ತು ನಾನು ಇನ್ನೊಂದು ವಿಷಯವನ್ನು ಗಮನಿಸಿದೆ. ಇವನು ನಿನ್ಗೆ ಏನಾದರೂ ಹೇಳಿದ್ನಾ ಎಂದು ಅವನು ಹೇಳಿದಾಗ ನನ್ನ ಹೆಂಡತಿಯ ಮುಖದಲ್ಲಿಯೂ ನಗು ಬಂದಿತ್ತು. ಇದೆಲ್ಲ ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು. ನನ್ನ ಕಸಿನ್ ಈಗ ನನಗೆ ತುಂಬಾ ವಿಚಿತ್ರವಾಗಿ ಕಾಣಲಾರಂಭಿಸಿದ. ನನಗೆ ಅವನ ಮೇಲೆ ಈಗ ಸಿಟ್ಟು ಬರಲಾರಂಭಿಸಿತು. ಅವನು ಪದೇ ಪದೇ ನನ್ನ ಹೆಂಡತಿಯನ್ನು ನೋಡಲು ನೆಪ ಹೇಳಿಕೊಂಡು ಬರುತ್ತಿದ್ದನು. ದಿನವಿಡೀ ಅವನು ಹಲವು ಬಾರಿ ನನ್ನ ಕೋಣೆಗೆ ಬರುತ್ತಿದ್ದನು ಮತ್ತು ನನ್ನ ಹೆಂಡತಿಯೊಂದಿಗೆ ತಮಾಷೆ ಮಾಡುತ್ತಿದ್ದನು. ನನ್ನ ಹೆಂಡತಿ ಕೂಡ ಅವನೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಳು. ಆದರೂ ನಾನು ಮುಗುಳ್ನಗುತ್ತಲೇ ಇದ್ದೆ. ಸಂಬಂಧಿಕರ ನಡುವೆ ಯಾವುದೇ ಮಾತುಗಳು ಬರೋದು ನನಗೆ ಇಷ್ಟವಿರಲಿಲ್ಲ. ಮದುವೆಯ ಕಾರ್ಯಕ್ರಮಗಳು ಮುಗಿದ ನಂತರ ಎಲ್ಲ ಸಂಬಂಧಿಕರು ಮನೆಗೆ ಹೋಗುತ್ತಿದ್ದರು. ಶ್ರುತಿ ಎಲ್ಲರನ್ನೂ ಭೇಟಿಯಾಗಿ ಕೋಣೆಗೆ ಹೋಗಿದ್ದಳು. ಆಗ ನನ್ನ ಚಿಕ್ಕಮ್ಮ ನನಗೆ, ಪ್ರಜ್ವಲ್, ಶ್ರುತಿಯನ್ನ ಕೋಣೆಯಿಂದ ಹೊರಗೆ ಕರಿ ಎಂದು ಹೇಳಿದರು. ಸರಿ ಚಿಕ್ಕಮ್ಮ, ಕರೆಯುತ್ತೇನೆ ಎಂದು ನಾನು ಹೇಳಿದೆ. ನಾನು ನನ್ನ ಕೋಣೆಯ ಕಡೆಗೆ ಹೋದೆ. ಆದರೆ ಅರ್ಧ ತೆರೆದ ಬಾಗಿಲಿಂದ ಆ ದೃಶ್ಯವನ್ನ ನೋಡಿ ನನ್ನ ಹೆಜ್ಜೆಗಳು ಮುಂದೆ ಸಾಗದೆ ಅಲ್ಲಿಯೇ ನಿಂತು ಹೋದವು. ನನ್ನ ಕೋಣೆಯಲ್ಲಿ ನನ್ನ ಕಿರಿಯ ಸಹೋದರ ನಿಂತಿದ್ದನು ಮತ್ತು ಅವನು ನನ್ನ ಹೆಂಡತಿಯ ಕೂದಲಿನಲ್ಲಿ ಕೈಯಾಡಿಸುತ್ತಿದ್ದನು. ಇದನ್ನು ನೋಡಿ ನಾನು ದಿಗ್ಭ್ರಮೆಗೊಂಡೆ. ನನ್ನ ಪ್ರೀತಿ, ನನ್ನ ಹೆಂಡತಿ, ನನ್ನ ಸಹೋದರನೊಂದಿಗೆ ಇಷ್ಟು ಹತ್ತಿರದಲ್ಲಿ ನಿಂತಿದ್ದಳು. ನಾನು ನನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕೆ ಅಥವಾ ಕೋಣೆಯ ಒಳಗೆ ಹೋಗಬೇಕೆ ಅಂತ ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಈ ಆಲೋಚನೆಗಳಲ್ಲಿರುವಾಗಲೇ ನನ್ನ ಕಿರಿಯ ಸಹೋದರ ನನ್ನನ್ನು ನೋಡಿದನು. ಅವನು ಮಾತುಗಳನ್ನು ಜೋಡಿಸಿ, ಅಣ್ಣ, ಅತ್ತಿಗೆಯ ಕೂದಲಿನಲ್ಲಿ ಸೇಫ್ಟಿ ಪಿನ್ ಸಿಕ್ಕಿ ಹಾಕಿಕೊಂಡಿತ್ತು, ಅದನ್ನು ತೆಗೆಯಲು ನಾನಿಲ್ಲಿಗೆ ಬಂದೆ ಅಂತ ಹೇಳಿದನು. ಅವನು ಕಂಗಾಲಾಗಿರುವುದು ಸ್ಪಷ್ಟವಾಗಿತ್ತು. ನನ್ನ ಮನಸ್ಸನ್ನು ಅನೇಕ ಆಲೋಚನೆಗಳು ಆವರಿಸಿಕೊಂಡವು. ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಬೇರೆಲ್ಲರೊಂದಿಗೂ ನಗುತ್ತಾ ಮಾತನಾಡುತ್ತಿದ್ದಳು. ನನ್ನಲ್ಲಿ ಏನ್ ಕೊರತೆ ಇತ್ತು? ಮತ್ತೊಮ್ಮೆ ಹಾಸಿಗೆ ಮೇಲೆ ನಾನು ಕೆಲವು ಕಲೆಗಳನ್ನು ನೋಡಿದೆ. ಅದನ್ನು ನೋಡಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ನನ್ನ ಹೆಂಡತಿಯ ನಡತೆ ಕೆಟ್ಟದಾಗಿತ್ತೆ. ಸರಿ, ನನ್ನ ಅತ್ತೆಯ ಕುಟುಂಬದವರು ಹೋಗುವವರಿದ್ದರು. ಆಗ ನನ್ನ ಕಸಿನ್ ಹೊರಟವನು ನಿಂತನು. ತಕ್ಷಣ ಏನನ್ನು ನೆನಪಿಸಿಕೊಂಡು, ನನ್ನ ವಾಚ್ ಇಲ್ಲಿ ಇಟ್ಟೆ ಅಂತ ನನಗೆ ನೆನಪಿಲ್ಲ ಅಂತ ಹೇಳಿದನು. ಆಗ ಅದೇ ಕ್ಷಣದಲ್ಲಿ ನನ್ನ ಹೆಂಡತಿ ತಕ್ಷಣ, ಅದು ನಮ್ಮ ಕೋಣೆಯಲ್ಲಿ ಸೈಡ್ ಟೇಬಲ್ ಮೇಲಿದೆ ಎಂದು ಹೇಳಿದಳು. ನನ್ನ ಹೆಂಡತಿಯ ಇಂತಹ ವರ್ತನೆಗಳಿಂದ ನಾನು ಹುಚ್ಚನಾಗುತ್ತಿದ್ದೆ. ಇವರು ನನ್ನನ್ನು ಹುಚ್ಚನನ್ನಾಗಿ ಮಾಡುತ್ತಿದ್ದರು. ನನ್ನ ಹೆಂಡತಿ ನನಗೆ ಮೋಸ ಮಾಡುತ್ತಿದ್ದಾಳೆ. ಅವಳ ಸಂಬಂಧ ನನ್ನ ಕಸಿನ್ನೊಂದಿಗೆ ಇದೆಯೇ ಅಥವಾ ನನ್ನ ಕಿರಿಯ ಸಹೋದರನೊಂದಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ನನ್ನ ಮೆದುಳು ಈಗ ನನ್ನ ಹಿಡಿತದಲ್ಲಿರಲಿಲ್ಲ. ನನ್ನ ಹೃದಯವು ಅನೇಕ ತುಂಡುಗಳಾಗಿ ಒಡೆದು ಹೋಗಿತ್ತು. ನನಗೆ ಎಲ್ಲಾ ಜನರಿಂದ ದ್ವೇಷ ಉಂಟಾಗುತ್ತಿತ್ತು. ನಾನಷ್ಟು ಪ್ರೀತಿಯಿಂದ ಮದುವೆಯಾಗಿದ್ದೆ ಮತ್ತು ಮದುವೆಯಾದ 2 ದಿನಗಳಲ್ಲಿ ನನ್ನ ಹೆಂಡತಿ ನನ್ನ ಕಣ್ಣಲ್ಲೇ ನನ್ನನ್ನ ಬೀಳಿಸಿದ್ದಳು. ಮುಖದಿಂದ ಇಷ್ಟು ಮುಗ್ಧ ಮತ್ತು ಅಮಾಯಕಳಾಗಿ ಕಾಣುವವಳು ಒಳಗಿನಿಂದ ಇಷ್ಟು ಕೆಟ್ಟವಳು ಅಂತ ನಾನು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಆದರೆ ಅದಕ್ಕಿಂತ ಹೆಚ್ಚು ಬೇಸರ ನನಗೆ ನನ್ನ ಕಸಿನ್ ಮತ್ತು ಸ್ವತಃ ನನ್ನ ಸಹೋದರನ ಮೇಲಿತ್ತು. ನನ್ನ ಸಹೋದರ ಕಾರ್ತಿಕ್ ಮೊದಲಿನಿಂದಲೂ ಹುಡುಗಿಯರ ಸಹವಾಸದಲ್ಲಿದ್ದನೆಂದು ನನಗೆ ತಿಳಿದಿತ್ತು. ಅವನು ತಿಂಗಳಿಗೆ 3-4 ಹುಡುಗಿಯರೊಂದಿಗೆ ಸಂಬಂಧ ಬೆಳೆಸಿ ಬಿಟ್ಟು ಬಿಡುತ್ತಾನೆ. ಆದರೆ ಮನೆಯೊಳಗೆ ತನ್ನ ಅತ್ತಿಗೆಯೊಂದಿಗೆ ಅವನು ಹೀಗೆ ಮಾಡಬಹುದು ಅಂತ ನನಗೆ ಕಿಂಚಿತ್ತೂ ಅಂದಾಜಿರಲಿಲ್ಲ. ಆದರೆ ನನ್ನ ಅನುಮಾನದಲ್ಲಿ ನನ್ನ ಕಸಿನ್ ವಿವೇಕ್ ಕೂಡ ಇದ್ದನು. ಅವನ ಕೈಗಡಿಯಾರ ನನ್ನ ಕೋಣೆಯಲ್ಲಿ ಹೇಗೆ ಬಂತು? ನಾನು ತಕ್ಷಣ ನನ್ನ ಕೋಣೆಗೆ ಹೋದೆ. ಬೈಕ್ ಕೀ ತೆಗೆದುಕೊಂಡೆ ಮತ್ತು ಮನೆಯಿಂದ ಹೊರಬಂದೆ. ನಾನು ಒಂಟಿಯಾಗಿರಲು ಬಯಸಿದ್ದೆ. ನನ್ನ ಎಲ್ಲ ಕನಸುಗಳು ಚೂರು ಚೂರಾಗಿದ್ದವು. ಯಾವಾಗ ರಾತ್ರಿ ಆಯಿತು ಅಂತ ತಿಳಿಯಲೇ ಇಲ್ಲ.
ಬೆಳಗ್ಗೆ ನಾನು ಶ್ರುತಿಯಲ್ಲಿದ್ದಾಳೆ ಅಂತ ಕೇಳಬೇಕಿತ್ತು. ಬದಲಿಗೆ ನೀವೇ ನನ್ನನ್ನು ಕೇಳುತ್ತಿದ್ದೀರಿ. ಅಮ್ಮನ ಇಂತಹ ಮಾತುಗಳಿಂದ ನನಗೆ ಆಶ್ಚರ್ಯವಾಯಿತು. ನಾನವಳನ್ನು ಯಾವಾಗ ಕರೆದುಕೊಂಡು ಹೋದೆ ಅಂತ ಕೇಳಿದೆ. ಇಂದು ಬೆಳಗ್ಗೆ ನೀನೆಲ್ರಿಗೂ ತಿಳಿಸದೆ ಬೇಗನೆ ಆಫೀಸ್ಗೆ ಹೋಗಿದ್ದೆ ಅಂತ ಅಮ್ಮ ಹೇಳಲು ಪ್ರಾರಂಭಿಸಿದ್ರು. ಕಾರ್ತಿಕ್ ಶ್ರುತಿಯನ್ನು ಕರೆದುಕೊಂಡು ನಿನ್ನ ಬಳಿಗೆ ಬರಲು ನೀನೇ ಹೇಳಿದ್ಯಂತೆ. ನೀನು ಶ್ರುತಿಯನ್ನು ಅವಳ ತವರು ಮನೆಗೆ ಬಿಡುತ್ತೀಯಾ ಅಂತ. ನಾನು ಆಶ್ಚರ್ಯದಿಂದ ಅಮ್ಮನನ್ನು ನೋಡಲಾರಂಭಿಸಿದೆ. ಅಮ್ಮನ ಮುಖದಲ್ಲೂ ಆತಂಕವಿತ್ತು. ಆದರೆ ಕೂಡಲೇ ಪರಿಸ್ಥಿತಿಯನ್ನು ನಿಭಾಯಿಸುತ್ತಾ, ಹೌದು, ನಾನೇ ಹೇಳಿದ್ದೆ. ಅವಳನ್ನು ಅವಳ ಅಮ್ಮನ ಮನೆಗೆ ಬಿಟ್ಟಿದ್ದೆ ಅಂತ ಹೇಳಿದೆ. ವಾಸ್ತವವಾಗಿ ಕೆಲಸದ ಒತ್ತಡದಲ್ಲಿ ನನಗೆ ನೆನಪಿರಲಿಲ್ಲ ಅಂತ ಕೂಡ ಹೇಳಿದೆ. ನನ್ನ ಮಾತಿನಿಂದ ಅಮ್ಮನಿಗೆ ಸ್ವಲ್ಪ ಸಮಾಧಾನವಾಯಿತು. ಅಮ್ಮ, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳಿದೆ. ನಾನೂ ಕೂಡ ನನ್ನ ಕೋಣೆಗೆ ಹೋಗಿ ವಿಶ್ರಾಂತಿ ಪಡೆಯುತ್ತೇನೆ. ಅಮ್ಮ ತಮ್ಮ ಕೋಣೆಗೆ ಹೋದರು. ನಾನೂ ಕೂಡ ನನ್ನ ಕೋಣೆಗೆ ಬಂದೆ. ನನಗೆ ಎಷ್ಟು ಕೋಪ ಬರುತ್ತಿತ್ತು ಎಂದರೆ ನನ್ನ ದೇಹ ಬಿಸಿಯಾಗುತ್ತಿತ್ತು. ಕಾರ್ತಿಕ್ ಶ್ರುತಿಯನ್ನು ಕರೆದುಕೊಂಡು ಎಲ್ಲಿಗೆ ಹೋಗಿರಬಹುದು ಎಂಬ ವಿಚಿತ್ರ ಆಲೋಚನೆಗಳು ನನ್ನ ತಲೆಯಲ್ಲಿ ಬರಲಾರಂಭಿಸಿದವು. ನಾನು ಕೋಪದಿಂದ ಮೇಜಿನ ಮೇಲೆ ಕೈ ಬಡಿದಾಗ ಮೇಜಿನ ಮೇಲೆ ಶ್ರುತಿಯ ಮೊಬೈಲ್ ಇರುವುದನ್ನು ನೋಡಿದೆ. ನಾನು ಬೇಗನೆ ಮೊಬೈಲ್ ತೆಗೆದುಕೊಂಡು ಗ್ಯಾಲರಿಯನ್ನು ಪ್ರವೇಶಿಸಿದೆ. ಶ್ರುತಿಯ ಮೊಬೈಲ್ನಲ್ಲಿ ನನಗೆ ಏನಾದರೂ ಸುಳಿವು ಸಿಗಬಹುದೇ ಎಂದು ಹುಡುಕಲಾರಂಭಿಸಿದೆ. ಆದರೆ ಗ್ಯಾಲರಿಯಲ್ಲಿ ಅಂಥದ್ದೇನೂ ಇರಲಿಲ್ಲ. ಆಗ ಶ್ರುತಿ ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿದ್ದ ದಿನದ ಕರೆ ನನಗೆ ನೆನಪಾಯಿತು. ನಾನು ತಕ್ಷಣ ಕಾಲ್ ಹಿಸ್ಟ್ರಿಗೆ ಹೋಗಿ ಪರೀಕ್ಷಿಸಲು ಪ್ರಾರಂಭಿಸಿದೆ. ಆ ದಿನದ ಕಾಲ್ ಹಿಸ್ಟ್ರಿಯನ್ನು ಪರಿಶೀಲಿಸಿದೆ. ಈ ಸಮಯದಲ್ಲಿ ಕೇವಲ ಒಂದು ಕಾಲ್ ಹಿಸ್ಟ್ರಿ ತೋರಿಸ್ತಿತ್ತು ಮತ್ತು ಅದು ಅರ್ಪಿತಾ, ಶ್ರುತಿಯ ಸ್ನೇಹಿತೆ. ಆದರೂ ನನ್ನ ಸಮಾಧಾನಕ್ಕಾಗಿ ಅರ್ಪಿತಾ ಅವರ ನಂಬರ್ಗೆ ಫೋನ್ ಮಾಡಿದೆ. ಫೋನ್ ರಿಸೀವ್ ಮಾಡಿದಾಗ ಅದು ಹುಡುಗಿಯ ಧ್ವನಿ ಆಗಿರಲಿಲ್ಲ. ಅದು ಯಾವುದೋ ಗಂಡಸಿನ ಧ್ವನಿಯಾಗಿತ್ತು. ಈ ಧ್ವನಿ ನನ್ನ ಸಹೋದರ ಕಾರ್ತಿಕ್ನದ್ದು ಆಗಿರಲಿಲ್ಲ ಅಥವಾ ನನ್ನ ಕಸಿನ್ ವಿವೇಕ್ನದ್ದು ಆಗಿರಲಿಲ್ಲ. ನಾನು ನನ್ನ ಸಹೋದರರ ಧ್ವನಿಯನ್ನು ಚೆನ್ನಾಗಿ ಗುರುತಿಸುತ್ತಿದ್ದೆ. ಇವನ್ ಯಾರೋ ಬೇರೆಯವನಾಗಿದ್ದ. ಈ ಧ್ವನಿ ಕೇಳಿ ಯಾರೋ ನನ್ನ ದೇಹದಿಂದ ಜೀವ ತೆಗೆದಂತಾಯಿತು. ಆಗ ನನ್ನ ಗಮನ ಶ್ರುತಿಯ ಭಾವನವರ ಕಡೆಗೆ ಹೋಯಿತು. ಈ ಧ್ವನಿ ಸ್ವಲ್ಪ ಮಟ್ಟಿಗೆ ಶ್ರುತಿಯ ಭಾವನಂತೆಯೇ ಇತ್ತು. ನನ್ನ ಮೆದುಳು ಈಗ ಕೆಲಸ ಮಾಡುವುದನ್ನು ನಿಲ್ಲಿಸಿತು. ನಾನೇನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಕೋಪದಿಂದ ಶ್ರುತಿಯ ಮೊಬೈಲನ್ನು ನೆಲಕ್ಕೆಸೆದೆ. ಮೊಬೈಲ್ ಹಲವು ತುಂಡುಗಳಾಗಿ ಒಡೆದು ಹೋಗಿತ್ತು. ಆಗ ಇದ್ದಕ್ಕಿದ್ದಂತೆ ಶ್ರುತಿ ಕೋಣೆಗೆ ಬಂದಳು. ಅವಳು ನನ್ನನ್ನು ಕೋಪದಿಂದ ನೋಡಿ, ಪ್ರಜ್ವಲ್, ಏನಾಗಿದೆ? ಇಷ್ಟು ಕೋಪ ಯಾಕೆ? ಮತ್ತು ನನ್ನ ಮೊಬೈಲನ್ನು ಯಾಕೆ ಒಡೆದು ಹಾಕಿದ್ದೀರಿ ಎಂದು ಕೇಳಿದಳು. ಅವಳು ಅಷ್ಟು ಹೇಳುತ್ತಿದ್ದಂತೆಯೇ ನಾನವಳ ಕೆನ್ನೆಗೆ ಬಾರಿಸಿದೆ. ಅವಳು ನೆಲದ ಮೇಲೆ ಬಿದ್ದಳು. ಇಂದು ನೀನು ಯಾರನ್ನು ಭೇಟಿಯಾಗಲು ಹೋಗಿದ್ದೆ ಹೇಳು ಎಂದು ನಾನು ಅವಳನ್ನು ನೇರವಾಗಿ ಕೇಳಿದೆ. ನನ್ನ ಇಂತಹ ಮಾತುಗಳಿಂದ ಅವಳು ನನ್ನನ್ನೇ ನೋಡತೊಡಗಿದಳು. ಆಗ ಇದ್ದಕ್ಕಿದ್ದಂತೆ ಅವಳಿಗೆ ವಾಂತಿಯಾಗಲು ಪ್ರಾರಂಭವಾಯಿತು. ಅವಳು ಅಳುತ್ತಾ ಹೊಟ್ಟೆಯ ಮೇಲೆ ಕೈಯಿಟ್ಟುಕೊಂಡು ವಾಶ್ರೂಮ್ಗೆ ಹೋದಳು. ಅವಳ ಈ ಸ್ಥಿತಿ ನನ್ನನ್ನು ಯೋಚಿಸುವಂತೆ ಮಾಡಿತು. ಶ್ರುತಿ ಗರ್ಭಿಣಿಯೇ. ಅವಳು ಹೊರಗೆ ಬಂದಾಗ ಅಳುತ್ತಿದ್ದಳು. ಅವಳ ಮುಖ ಸಂಪೂರ್ಣವಾಗಿ ಬಾಡಿ ಹೋಗಿತ್ತು. ಅವಳು ಅಳುತ್ತಾ, ನಾನು ಕೈ ಮುಗಿಯುತ್ತೇನೆ, ದಯವಿಟ್ಟು ನನ್ನ ಮೇಲೆ ಇಂತಹ ಅಸಹ್ಯಕರ ಆರೋಪಗಳನ್ನು ಮಾಡಬೇಡಿ. ನಾನು ಯಾರೊಂದಿಗೂ ಅಂತಹ ತಪ್ಪು ಸಂಬಂಧವನ್ನು ಇಟ್ಟುಕೊಂಡಿಲ್ಲ ಮತ್ತು ಇಟ್ಟುಕೊಳ್ಳೋದೂ ಇಲ್ಲ. ನನ್ನನ್ನು ನಂಬಿ ಅಂತ ಹೇಳಿದ್ಲು. ಇಷ್ಟು ಹೇಳುತ್ತಾ ಅವಳು ಅಲ್ಲಿಯೇ ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿದಳು. ಅವಳ ಈ ಸ್ಥಿತಿಯನ್ನು ಕಂಡು ನನಗೆ ಸ್ವಲ್ಪವೂ ಕರುಣೆ ಬರಲಿಲ್ಲ. ಆ ಸಮಯದಲ್ಲಿ ನನ್ನ ತಲೆಯಲ್ಲಿ ಬಿರುಗಾಳಿ ಎದ್ದಿತ್ತು. ಅವಳು ನನಗೆ ಮೋಸ ಮಾಡಿದ್ದಾಳೆ ಎಂಬ ಭಾವನೆ ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು. ತನ್ನ ಹೆಂಡತಿ ಬೇರೊಬ್ಬರ ಮಗುವಿಗೆ ತಾಯಿಯಾಗಲಿದ್ದಾಳೆ ಎಂಬುದನ್ನು ಯಾವ ಗಂಡಸು ಸಹಿಸಲು ಸಾಧ್ಯ? ನಾನು ಶ್ರುತಿಯನ್ನು ಇಲ್ಲಿಯವರೆಗೂ ಮುಟ್ಟಿರಲಿಲ್ಲ. ಆದರೆ ಅವಳಿಗೆ ವಾಂತಿ ಬರುತ್ತಿತ್ತು, ತಲೆ ಸುತ್ತು ಬರುತ್ತಿತ್ತು. ಇದರರ್ಥ ಅವಳು ಯಾರದ್ದೋ ಮಗುವಿಗೆ ತಾಯಿಯಾಗಲಿದ್ದಾಳೆ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಇದನ್ನು ಯೋಚಿಸಿದ್ರೆ ನನಗೆ ಶ್ರುತಿಯ ಮೇಲೆ ಅಸಹ್ಯವಾಗುತ್ತಿತ್ತು. ಆಗ ನನ್ನ ತಮ್ಮ ಕೋಣೆಗೆ ಬಂದ. ಶ್ರುತಿ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿ ಗಾಬರಿಯಿಂದ ಅವಳ ಕಡೆಗೆ ಹೋದನು. ಅತ್ತಿಗೆಗೆ ಏನಾಯಿತು? ನೀವಿವರಿಗೆ ಏನ್ ಮಾಡಿದ್ರಿ ಅಂತ ನನ್ನನ್ನು ಕೇಳಲಾರಂಭಿಸಿದನು. ನಾನು ಮೊದಲೇ ತುಂಬಾ ಕೋಪಗೊಂಡಿದ್ದೆ. ಕಾರ್ತಿಕ್ನ ಇಂತಹ ಪ್ರಶ್ನೆಗಳಿಂದ ನನಗೆ ಇನ್ನೂ ಹೆಚ್ಚು ಕೋಪ ಬಂತು. ನಾನವನನ್ನು ಎಳೆದು ಶ್ರುತಿಯಿಂದ ದೂರ ಮಾಡಿ ಕಾರ್ತಿಕ್ಗೆ ಜೋರಾಗಿ ಕಪಾಳ ಮೋಕ್ಷ ಮಾಡಿದೆ. ನಿನಗೆ ಎಷ್ಟು ಧೈರ್ಯ ನನ್ನ ಹೆಂಡತಿಯನ್ನು ಮುಟ್ಟಲು? ನೀನು ನಿನ್ನ ಮಿತಿಯಲ್ಲಿರು. ನೀನವಳನ್ನು ಹೇಗೆ ಮುಟ್ಟಬಲ್ಲೆ ಎಂದು ನಾನು ಜೋರಾಗಿ ಕೂಗಿದೆ. ನಾನು ನನ್ನ ತಮ್ಮನಿಗೆ ಇದುವರೆಗೂ ಜೋರಾಗಿ ಬೈದಿರಲಿಲ್ಲ. ಆದರೆ ಇಂದು ನಾನು ತುಂಬ ಕೋಪಗೊಂಡಿದ್ದೆ. ನನ್ನ ಧ್ವನಿ ಕೇಳಿ ಅಮ್ಮ ಓಡಿ ನನ್ನ ಕೋಣೆಗೆ ಬಂದರು. ಅಮ್ಮ ಕೂಡ ಶ್ರುತಿ ಪ್ರಜ್ಞೆ ತಪ್ಪಿರುವುದನ್ನು ನೋಡಿ ನನ್ನನ್ನು ಪ್ರಶ್ನಿಸಲು ತೊಡಗಿದರು. ಆದರೆ ನಾನವರಿಗೆ ಏನು ಹೇಳಲಿ? ಏನಿಲ್ಲ ಅಮ್ಮ, ಇದ್ದಕ್ಕಿದ್ದಂತೆ ಶ್ರುತಿ ಪ್ರಜ್ಞೆ ತಪ್ಪಿ ಬಿದ್ಲು ಅಂತ ಹೇಳಿದೆ. ಬನ್ನಿ, ಶ್ರುತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಂತ ಅಮ್ಮ ಹೇಳಿದ್ರು.
ನಾನು ಶ್ರುತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದೆ. ವೈದ್ಯರು ತಪಾಸಣೆ ಆರಂಭಿಸಿದರು. ಅಮ್ಮ ತುಂಬ ಚಿಂತಿತರಾಗಿದ್ದರು. ರಾತ್ರಿ ಮಧ್ಯಾಹ್ನ 12:30 ಆಗಿತ್ತು. ಆಗ ಶ್ರುತಿಯ ಅಕ್ಕ ತನ್ನ ಗಂಡನೊಂದಿಗೆ ಆಸ್ಪತ್ರೆಗೆ ಬಂದರು. ಅವರನ್ನು ನೋಡಿ ನಾನು ದಂಗಾಗಿ ಹೋದೆ. ನಾವು ಇಲ್ಲಿದ್ದೇವೆ ಅಂತ ಅವರಿಗೆ ಯಾರು ಹೇಳಿದ್ರು ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿತ್ತು. ಶ್ರುತಿಯ ಭಾವನನ್ನ ನೋಡಿ ನನ್ನ ದೇಹದಲ್ಲಿ ಕೋಪದ ಅಲೆ ಎದ್ದಿತು. ಆದರೂ ನಾನು ನನ್ನ ಕೋಪವನ್ನು ನಿಯಂತ್ರಿಸಿಕೊಂಡು, ನೀವಿಲ್ಲಿದ್ದೀರಾ ಎಂದು ಕೇಳಿದೆ. ಆಗ ಶ್ರುತಿಯ ಭಾವ, ಹೌದು, ಸ್ವಲ್ಪ ಸಮಯದ ಮೊದಲು ಶ್ರುತಿಯ ಕರೆ ಬಂದಿತ್ತು. ನಾನು ಮಾತನಾಡುತ್ತಲೇ ಇದ್ದೆ. ಆದರೆ ಶ್ರುತಿ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಏನೋ ನಡೆದಿದೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾವು ವಿಚಾರಿಸಲು ಮನೆಗೆ ಹೋದೆವು. ಅಲ್ಲಿ ಶ್ರುತಿಯನ್ನು ಆಸ್ಪತ್ರೆಗೆ ಕರೆತರಲಾಗಿದೆ ಅಂತ ಹೇಳಿದ್ರು ಎಂದರು. ಏನಾಗಿದೆ, ಎಲ್ಲವೂ ಸರಿಯಾಗಿದೆ ಅಲ್ವಾ ಎಂದು ಅವರು ಕೇಳಿದ್ರು. ನನಗೆ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಅವಳು ಪ್ರಜ್ಞೆ ತಪ್ಪಿದ್ಲು ಅಂತ ನಾನು ಹೇಳಿದೆ. ಅಷ್ಟರಲ್ಲಿ ನರ್ಸೊಬ್ಬರು ಹೊರಗೆ ಬಂದು, ಶ್ರುತಿಗೆ ಎಚ್ಚರವಾಗಿದೆ, ನೀವು ಅವಳನ್ನ ಭೇಟಿಯಾಗಬಹುದು ಅಂತ ಹೇಳಿದ್ರು. ಎಲ್ಲರೂ ಶ್ರುತಿಯನ್ನ ನೋಡಲು ಒಳಗೆ ಹೋದರು. ನಾನು ಮಾತ್ರ ಹೊರಗೆ ಇದ್ದೆ. ಯಾಕಂದ್ರೆ ನನಗೆ ಶ್ರುತಿಯನ್ನ ನೋಡುವ ಮನಸ್ಸೇ ಇರಲಿಲ್ಲ. ನನಗೆ ತಲೆ ಸುತ್ತು ಬಂದು ಬಿದ್ದೆ ಅಂತ ಅವಳು ಎಲ್ಲರಿಗೂ ಹೇಳಿದಳು. ಆಗ ನಾನು ಒಳಗೆ ಹೋಗಿ ಎಲ್ಲರಿಗೂ ಹೊರಗೆ ಹೋಗಲು ಹೇಳಿದೆ. ನಂತರ ಶ್ರುತಿಯ ಮುಂದೆ ವೈದ್ಯರನ್ನು ಕರೆದು, ಡಾಕ್ಟರ್, ಶ್ರುತಿಗೆ ಏನಾಗಿದೆ ಅಂತ ಕೇಳಿದೆ. ನಾನು ಹೀಗೆ ಕೇಳಿದಾಗ ಶ್ರುತಿ ಗಾಬರಿಯಾಗತೊಡಗಿದಳು. ಅವಳ ಹಣೆಯ ಮೇಲೆ ಬೆವರು ಬರಲಾರಂಭಿಸಿತು. ರಕ್ತದೊತ್ತಡ ಕಡಿಮೆಯಾದ ಕಾರಣ ಪ್ರಜ್ಞೆ ತಪ್ಪಿದ್ದಾಳೆ ಅಂತ ವೈದ್ಯರು ಹೇಳಿದ್ರು. ನೀವು ಅವಳ ಊಟ ತಿಂಡಿಯ ಬಗ್ಗೆ ಚೆನ್ನಾಗಿ ಕಾಳಜಿ ವಹಿಸಿ, ಅವಳು ಗುಣಮುಖಳಾಗುತ್ತಾಳೆ. ವೈದ್ಯರ ಇಂತಹ ಉತ್ತರದಿಂದ ನನಗೆ ಏನೂ ಅರ್ಥವಾಗಲಿಲ್ಲ. ವೈದ್ಯರಲ್ಲಿ ಇನ್ನೇನು ಕೇಳೋದು ನನಗೆ ಅಗತ್ಯವೆನಿಸಲಿಲ್ಲ. ನಾನು ದಾರಿಯುದ್ದಕ್ಕೂ ಶ್ರುತಿ ಜೊತೆ ಏನೂ ಮಾತನಾಡಲಿಲ್ಲ. ಮನೆಗೆ ಹೋಗಿ ಮೌನವಾಗಿ ಬೆಡ್ನ ಇನ್ನೊಂದು ಬದಿಗೆ ಮುಖ ಮಾಡಿ ಮಲಗಿದೆ. ಶ್ರುತಿ ಕೂಡ ಮಲಗಿದಳು. ಬೆಳಗಾದ ಕೂಡಲೇ ನಾನು ಆಫೀಸ್ಗೆ ಹೊರಟೆ. ನಾನು ಶ್ರುತಿಯ ಯೋಗಕ್ಷೇಮವನ್ನು ವಿಚಾರಿಸಲಿಲ್ಲ. ಅವಳನ್ನು ಕೇಳೋದು ಅಗತ್ಯ ಅಂತ ನನಗೆ ಅನ್ನಿಸಲಿಲ್ಲ. ನಾನು ಆಫೀಸಿನಲ್ಲಿ ತಲೆ ಹಿಡಿದು ಕುಳಿತಿದ್ದೆ. ಇದು ಖಂಡಿತವಾಗಿಯೂ ನನ್ನ ತಮ್ಮನ ಕೆಲಸವೇ ಆಗಿರ್ಬೋದು. ಕಾರ್ತಿಕ್ ಮೊದಲೇ ಶ್ರುತಿಯನ್ನ ತಿಳಿದಿರಬಹುದು ಮತ್ತು ನನ್ನ ಮದುವೆ ಶ್ರುತಿ ಜೊತೆ ಆದಾಗ ಶ್ರುತಿಯ ಹತ್ತಿರ ಬರಲು ಅವನಿಗೆ ಅವಕಾಶ ಸಿಕ್ಕಿತು ಅಂತ ನನಗೆ ಸಂಪೂರ್ಣ ನಂಬಿಕೆ ಇತ್ತು. ಸರಿ, ನಾನೇನ್ ಮಾಡಬೇಕು ಅಂತ ಈಗ ನಿರ್ಧರಿಸಿ ಬಿಟ್ಟಿದ್ದೆ. 3 ತಿಂಗಳುಗಳು ಪೂರ್ಣಗೊಳ್ಳಲಿದ್ದವು. ನಾನು ಶ್ರುತಿಗೆ ವಿಚ್ಛೇದನ ನೀಡುತ್ತೇನೆ. ಆಮೇಲೆ ಅವಳ ಇಷ್ಟ ಬಂದ ಕಡೆ ಹೋಗ್ಲಿ. ಅವಳ ಸಂತೋಷ ನನ್ನ ತಮ್ಮನಲ್ಲಿದ್ರೆ ಅವನನ್ನೇ ಮದುವೆ ಆಗ್ಲಿ. ಹೇಗಾದ್ರೂ ನಾನು ತಲೆಯನ್ನ ಕೊಡವಿ ಈ ಆಲೋಚನೆಗಳಿಂದ ಹೊರಬಂದೆ. ಮನೆಗೆ ಬಂದ್ರೆ ನನ್ನ ಹೆಂಡತಿ ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಿದ್ದಳು. ನಾನವಳ ಮಾತುಗಳನ್ನ ಕೇಳಿಸಿಕೊಳ್ಳಲಾರಂಭಿಸಿದೆ. ನಾಳೆ ರಿಪೋರ್ಟ್ ತೆಗೆದುಕೊಳ್ಳಲು ಬರುತ್ತೇನೆ ಅಂತ ಅವಳು ಫೋನ್ನಲ್ಲಿ ಹೇಳುತ್ತಿದ್ದಳು. ಅವಳು ಆಸ್ಪತ್ರೆಗೆ ಹೋಗುವ ಬಗ್ಗೆ ಮಾತನಾಡುತ್ತಿದ್ದಳು. ಯಾವುದೋ ವರದಿಯ ಬಗ್ಗೆ ಮಾತನಾಡುತ್ತಿದ್ದಳು. ಇದು ಖಂಡಿತ ಗರ್ಭಾವಸ್ಥೆಯ ವರದಿ ಆಗಿರ್ಬೋದು. ಶ್ರುತಿ ಫೋನ್ ಇಟ್ಟುಕೊಂಡಳು. ಈಗ ನಾನು ಶ್ರುತಿಗಿಂತ ಮೊದಲು ಆಸ್ಪತ್ರೆಗೆ ತಲುಪಬೇಕಿತ್ತು ಮತ್ತು ಆ ವರದಿಯನ್ನು ನಾನು ತೆಗೆದುಕೊಳ್ಳಬೇಕು. ನಾನು ಊಟ ಮಾಡಿ ಮಲಗಿದೆ. ಈಗ ನನಗೆ ಬೆಳಗಾಗುವುದೇ ಕಾಯುವಿಕೆಯಾಯಿತು. ಬೆಳಗಾಗುತ್ತಿದ್ದಂತೆ ನಾನು ಎದ್ದು ಫ್ರೆಶ್ ಆಗಿ ನನ್ನ ಹೆಂಡತಿಗಿಂತ ಮುಂಚೆ ಮನೆಯಿಂದ ಹೊರಬಂದೆ. ನಾನು ಅವಿತುಕೊಂಡು ನನ್ನ ಹೆಂಡತಿ ಮನೆಯಿಂದ ಹೊರಬರುವುದನ್ನ ಕಾಯುತ್ತಿದ್ದೆ. ನನ್ನ ಹೆಂಡತಿ ಮನೆಯಿಂದ ಹೊರಬಂದ ತಕ್ಷಣ ಆಟೋ ತೆಗೆದುಕೊಂಡಳು. ನಾನು ಕೂಡ ನನ್ನ ಬೈಕ್ ಸ್ಟಾರ್ಟ್ ಮಾಡಿ ಆ ಆಟೋವನ್ನು ಹಿಂಬಾಲಿಸಲು ಶುರು ಮಾಡಿದೆ. ನನ್ನ ಹೆಂಡತಿ ಆಸ್ಪತ್ರೆಯೊಳಗೆ ಹೋದಳು. ನಾನು ಕೂಡ ನನ್ನ ಬೈಕ್ ನಿಲ್ಲಿಸಿ ಆಸ್ಪತ್ರೆ ಒಳಗೆ ಹೋದೆ. ನಾನು ನನ್ನ ಹೆಂಡತಿಯನ್ನು ಹಿಂಬಾಲಿಸುತ್ತಿದ್ದೆ. ನನ್ನ ಹೆಂಡತಿ ಒಂದು ಕೋಣೆಗೆ ಹೋದಳು. ನಾನು ಬಾಗಿಲಿನಿಂದ ಇಣುಕಿ ನೋಡಿದಾಗ ಅಲ್ಲಿ ಲೇಡಿ ಡಾಕ್ಟರ್ ಕುಳಿತಿದ್ದರು ಮತ್ತು ಡಾಕ್ಟರ್ ಮುಂದೆ ನನ್ನ ಹೆಂಡತಿ ಕುಳಿತು ಏನೋ ಮಾತನಾಡುತ್ತಿದ್ದಳು. ನಾನು ಬೇಗನೆ ರಿಸೆಪ್ಷನಿಸ್ಟ್ ಬಳಿಗೆ ಹೋದೆ ಮತ್ತು ನನಗೆ ನನ್ನ ಪತ್ನಿ ಶ್ರುತಿಯ ವರದಿ ಬೇಕು ಅಂತ ಅವಳಲ್ಲಿ ಕೇಳಿದೆ. ಅವಳು ನನ್ನನ್ನು ನರ್ಸ್ ಬಳಿಗೆ ಕಳುಹಿಸಿದಳು. ನಾನು ನರ್ಸ್ ಬಳಿ ಬಂದು ನನ್ನ ಹೆಂಡತಿಯ ಹೆಸರನ್ನು ಹೇಳಿದೆ. ಅವಳು ನನಗೆ ವರದಿಯನ್ನು ನೀಡಿದಳು ಮತ್ತು ನಿಮ್ಮ ಹೆಂಡತಿ ಒಳಗೆ ಕುಳಿತಿದ್ದಾರೆ. ನೀವು ಈ ವರದಿಯನ್ನು ತೆಗೆದುಕೊಂಡು ಹೋಗಿ ವೈದ್ಯರಿಗೆ ತೋರಿಸಿ, ಅವರು ನಿಮಗೆ ವಿವರಿಸ್ತಾರೆ ಎಂದಳು. ನಾನು ಆ ವರದಿಯನ್ನು ತೆಗೆದುಕೊಂಡು ಆಸ್ಪತ್ರೆಯಿಂದ ಹೊರಬಂದೆ. ಮನೆಗೆ ಬಂದು ನೇರವಾಗಿ ನನ್ನ ಕೋಣೆಗೆ ಬಂದೆ. ನಾನು ಆ ವರದಿಯನ್ನು ತೆರೆದೆ. ಆ ವರದಿಯನ್ನು ಓದಿದ ಕೂಡಲೇ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಆ ವರದಿ ನನ್ನ ಕೈಯಿಂದ ಕೆಳಗೆ ಬಿತ್ತು. ನಾನು ತಲೆ ಹಿಡಿದುಕೊಂಡು ನೆಲದ ಮೇಲೆ ಕುಳಿತೆ. ಆಗ ಇದ್ದಕ್ಕಿದ್ದಂತೆ ಶ್ರುತಿ ಕೋಣೆಗೆ ಬಂದು, ನೀವು ನನ್ನನ್ನು ಹಿಂಬಾಲಿಸಿ ಆಸ್ಪತ್ರೆಯವರೆಗೂ ಬಂದ್ರಿ, ನನ್ನ ವರದಿಯನ್ನು ತೆಗೆದುಕೊಂಡ್ರಿ. ಆದರೆ ಈ ವರದಿಯನ್ನು ವೈದ್ಯರ ಬಳಿ ಕೊಂಡೊಯ್ಯಲಿಲ್ಲ. ನೀವ್ಯಾಕೆ ಹೀಗೆ ಮಾಡಿದ್ರಿ ಪ್ರಜ್ವಲ್ ಎಂದಳು. ನಾನು ಕೆಟ್ಟ ಹುಡುಗಿಯಲ್ಲ. ನಿಮ್ಮ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತ್ತಿಯೂ ನೋಡಿಲ್ಲ. ಇನ್ನು ಕಾರ್ತಿಕ್ ವಿಷಯಕ್ಕೆ ಬಂದರೆ, ಕಾರ್ತಿಕ್ಗೆ ನನ್ನ ಬಗ್ಗೆ ತಿಳಿದಿತ್ತು.
ಅದಕ್ಕೆ ಅವನು ನನಗೆ ಸಾಥ್ ನೀಡುತ್ತಿದ್ದ. ನಾನು ಎಲ್ಲಿಗಾದರೂ ಹೋಗಬೇಕಾದ್ರೆ ಅವನು ಕರೆದುಕೊಂಡು ಹೋಗುತ್ತಿದ್ದ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ ಅಂತ ಶ್ರುತಿ ಹೇಳಿದಳು. ಶ್ರುತಿಯ ಇಂತಹ ಮಾತುಗಳನ್ನ ಕೇಳಿ ನಾನು ಶ್ರುತಿಯನ್ನ ತಬ್ಬಿಕೊಂಡೆ ಮತ್ತು ಶ್ರುತಿ, ವಿಷಯ ಹೀಗಿದ್ರೆ ನೀನು ಮೊದಲ ರಾತ್ರಿ ನನಗೆ ಯಾಕೆ ಹೇಳಲಿಲ್ಲ ಎಂದು ಕೇಳಿದೆ. ಆಗ ಶ್ರುತಿ, ನಾನು ನಿಮ್ಗೆ ಕೇವಲ 3 ತಿಂಗಳು ಕಾಯಿರಿ ಅಂತ ಹೇಳಿದ್ದೆ. ಯಾಕಂದ್ರೆ 3 ತಿಂಗಳ ನಂತರ ನೀವು ಸಂಪೂರ್ಣವಾಗಿ ಗುಣಮುಖರಾಗುತ್ತೀರಿ ಅಂತ ವೈದ್ಯರು ನನಗೆ ಹೇಳಿದ್ದರು. ಮದುವೆ ನಿಶ್ಚಯವಾದ ನಂತರ ನನಗೆ ಈ ಕಾಯಿಲೆಯ ಬಗ್ಗೆ ತಿಳಿಯಿತು ಮತ್ತು ನಿಮ್ಮ 3 ತಿಂಗಳುಗಳು ಪೂರ್ಣಗೊಳ್ಳುವವರೆಗೆ ಗಂಡನನ್ನು ಹತ್ತಿರ ಬರಲು ಬಿಡಬೇಡಿ ಅಂತ ವೈದ್ಯರು ಹೇಳಿದ್ದರು. ನಿಮ್ಮ ಪತಿ ಹತ್ತಿರ ಬಂದು ನೀವು ಗರ್ಭಿಣಿಯಾದ್ರೆ ನಿಮಗಿರುವ ಕಾಯಿಲೆ ನಿಮಗೆ ಹುಟ್ಟಲಿರುವ ಮಗುವಿಗೂ ಬರುತ್ತದೆ. ಅದಕ್ಕಾಗಿ ನಾನು ನೆಪ ಹೇಳಿ ನಿಮ್ಮಿಂದ ದೂರವಿದ್ದೆ. ನಾನು ನಿಮಗೆ ಹೇಳಲು ಬಯಸಿದ್ದೆ, ಆದರೆ ನನ್ನ ಅಕ್ಕ ಬೇಡ ಎಂದಿದ್ದರು. ಯಾಕಂದ್ರೆ ನನ್ನ ಅಕ್ಕನ ಜೊತೆ ತುಂಬಾ ಕೆಟ್ಟದಾಗಿತ್ತು. ನನ್ನ ಅಕ್ಕನಿಗೆ ಭಾವನವರ ಜೊತೆ ಇದು 2ನೇ ಮದುವೆ. ನನ್ನ ಅಕ್ಕನ ಮೊದಲ ಪತಿ ಅವಳಿಗೆ ವಿಚ್ಛೇದನ ನೀಡಿದ್ದರು. ಕೇವಲ ಅವಳ ಹೊಟ್ಟೆಯಲ್ಲಿ ಗಡ್ಡೆ ಇತ್ತು ಮತ್ತು ಅವರು ಮೊದಲ ರಾತ್ರಿಯೇ ತನ್ನ ಗಂಡನಿಗೆ ಹೇಳಿದ್ದಳು. ಆ ಕಾರಣದಿಂದ ಅವರು ಅಕ್ಕನಿಗೆ ವಿಚ್ಛೇದನ ನೀಡಿದ್ರು ಮತ್ತು ಈ ರೋಗವನ್ನು ತೆಗೆದುಕೊಂಡು ನೀನು ನನ್ನ ಬಳಿಗೆ ಯಾಕೆ ಬಂದೆ ಅಂತ ಹೇಳಿದ್ರು. ನನಗೆ ಇಷ್ಟು ದೊಡ್ಡ ಕಾಯಿಲೆ ಇದೆ ಅಂತ ತಿಳಿದ್ರೆ ನೀವು ಕೂಡ ನನ್ನನ್ನು ಬಿಟ್ಟು ಬಿಡುತ್ತೀರಿ ಎಂಬ ಭಯದಿಂದಲೇ ನಾನು ನಿಮಗೆ ಹೇಳಿರಲಿಲ್ಲ. ಅದಕ್ಕಾಗಿ 3 ತಿಂಗಳ ನಂತರ ನಾನು ನಿಮಗೆ ಎಲ್ಲವನ್ನೂ ಸತ್ಯವಾಗಿ ಹೇಳುತ್ತೇನೆ ಅಂತ ಹೇಳಿದ್ದೆ ಎಂದಳು. ನಾನು ಶ್ರುತಿಯ ತಲೆಯನ್ನು ಪ್ರೀತಿಯಿಂದ ಸವರಿ, ಶ್ರುತಿ, ನಾನು ಹಾಗಿಲ್ಲ. ನೀನು ನನಗೆ ಮೊದಲೇ ಹೇಳಿದ್ದರೆ ನಾನು ನಿನ್ನ ನಡತೆಯ ಬಗ್ಗೆ ಎಂದಿಗೂ ಸಂಶಯ ಪಡುತ್ತಿರಲಿಲ್ಲ. ಏನ್ ಮಾಡ್ಲಿ, ಗಂಡಸಲ್ವಾ, ಸಂಶಯ ಬಂದೇ ಬಿಡುತ್ತದೆ. ನನ್ನನ್ನು ಕ್ಷಮಿಸು ಅಂತ ಹೇಳಿದೆ. ಶ್ರುತಿ ನನ್ನನ್ನು ಮನಪೂರ್ವಕವಾಗಿ ಕ್ಷಮಿಸಿದಳು. ನಾನು ನನ್ನ ಸಹೋದರ ಕಾರ್ತಿಕ್ ಬಳಿಯೂ ಕ್ಷಮೆ ಕೇಳಿದೆ. ಕಾರ್ತಿಕ್ ಕೂಡ ನನ್ನನ್ನು ಕ್ಷಮಿಸಿದನು. ಶ್ರುತಿ ಎಲ್ಲವನ್ನು ಸತ್ಯವಾಗಿ ಹೇಳಿದಾಗ ನನ್ನ ಕಣ್ಣುಗಳಿಂದ ತಾನಾಗಿಯೇ ನೀರು ಹರಿಯಲಾರಂಭಿಸಿತು. ನಾನು ಬಹಳ ಹೊತ್ತು ಅವಳನ್ನು ತಬ್ಬಿಕೊಂಡೇ ಇದ್ದೆ. ನನ್ನ ಕೃತ್ಯಕ್ಕೆ ನನಗೆ ತುಂಬಾ ಪಶ್ಚಾತ್ತಾಪವಾಗುತ್ತಿತ್ತು. ಕೇವಲ ನನ್ನನ್ನು ಪ್ರೀತಿಸಿದ ಮತ್ತು ಕಾಯಿಲೆಯ ಭಯದಿಂದ ತನ್ನನ್ನು ನನ್ನಿಂದ ದೂರವಿಟ್ಟುಕೊಂಡ ಹುಡುಗಿಯ ಮೇಲೆ ನಾನು ಹೇಗೆ ಸಂಶಯಪಟ್ಟೆ. ಆ ದಿನದ ನಂತರ ನನ್ನ ಆಲೋಚನೆಯೇ ಬದಲಾಯಿತು. ಸಂಬಂಧಗಳಲ್ಲಿ ನಂಬಿಕೆಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಅಂತ ನನಗೆ ಈಗ ಅರ್ಥವಾಗಿದೆ. ಶ್ರುತಿ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಳು. ನಾನು ಯಾವಾಗಲೂ ಅವಳ ಆರೈಕೆ ಮಾಡುತ್ತಿದ್ದೆ. ಅವಳ ಹತ್ತಿರ ಕುಳಿತುಕೊಳ್ಳುತ್ತಿದ್ದೆ. ಅವಳ ಮನಸ್ಸಿನ ಮಾತನ್ನು ಕೇಳುತ್ತಿದ್ದೆ ಮತ್ತು ಅವಳಿಗೆ ಯಾವುದೇ ವಿಷಯದ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದೆ. ನಾನು ನನ್ನ ಅಮ್ಮನಿಗೂ ಎಲ್ಲ ಸತ್ಯವನ್ನು ಹೇಳಿದೆ. ಅಮ್ಮ ಕೂಡ ಶ್ರುತಿಯನ್ನ ತಬ್ಬಿಕೊಂಡರು ಮತ್ತು ಮಗಳೇ, ನೀನಿಷ್ಟು ದೊಡ್ಡ ವಿಷಯವನ್ನ ನಿನ್ನ ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡಿದ್ದೆ. ನಮಗೆ ಏನೂ ಹೇಳಿಲ್ಲ. ಆದರೆ ಈಗ ನೀನು ಒಬ್ಬಂಟಿಯಲ್ಲ, ಇಡೀ ಮನೆಯೇ ನಿನ್ನ ಜೊತೆಗಿದೆ ಅಂತ ಹೇಳಿದ್ರು. ಅಂದು ಮೊದಲ ಬಾರಿಗೆ ನಾನು ಶ್ರುತಿಯ ಕಣ್ಣುಗಳಲ್ಲಿ ನೆಮ್ಮದಿ ಮತ್ತು ನಿಜವಾದ ಪ್ರೀತಿಯನ್ನು ಕಂಡೆ. ನಿಧಾನವಾಗಿ ಅವಳು ನಗಲಾರಂಭಿಸಿದಳು. ನಾನು ಪ್ರತಿ ಸಂಜೆ ಅವಳ ಕೈ ಹಿಡಿದು ಕುಳಿತು, ನೋಡು ಶ್ರುತಿ, ನಾನೀಗ ನಿನ್ನನ್ನು ಯಾವುದೇ ನೋವಿನೊಂದಿಗೆ ಹೋರಾಡಲು ಒಂಟಿಯಾಗಿ ಬಿಡೋದಿಲ್ಲ. ನಾವಿಬ್ರು ಜೊತೆಗಿದ್ದೇವೆ ಮತ್ತು ನಾವು ಪ್ರತಿಯೊಂದು ಸಮಸ್ಯೆಯ ವಿರುದ್ಧ ಹೋರಾಡೋಣ ಅಂತ ಹೇಳ್ತಿದ್ದೆ. ಹೀಗೆ ಒಟ್ಟಿಗೆ 3 ತಿಂಗಳುಗಳು ಕಳೆದವು. ಶ್ರುತಿಯ ಎಲ್ಲ ವರದಿಗಳು ಸಾಮಾನ್ಯವಾಗಿದ್ದವು. ವೈದ್ಯರು ಕೂಡ ಈಗ ನೀವು ಸಂಪೂರ್ಣವಾಗಿ ಗುಣಮುಖರಾಗಿದ್ದೀರಿ ಮತ್ತು ಸಿಹಿ ಸುದ್ದಿಯನ್ನ ನೀಡಬಹುದು ಅಂತ ಹೇಳಿದ್ರು. ಆ ದಿನ ಶ್ರುತಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ಅವಳು ನನ್ನ ಹತ್ತಿರ ಬಂದು, ಈಗ ನನಗೆ ನಿನ್ನ ಹತ್ತಿರ ಬರಲು ಭಯವಾಗೋದಿಲ್ಲ. ಈಗ ನನಗೆ ಕೇವಲ ನಿನ್ನ ಜೊತೆ ಬೇಕು, ಜೀವನ ಪರ್ಯಂತ ಅಂತ ಹೇಳಿದಳು. ನಾನವಳ ಹಣೆಗೆ ಮುತ್ತಿಟ್ಟು, ಶ್ರುತಿ, ಈ 3 ತಿಂಗಳುಗಳು ನನ್ನ ಜೀವನದ ಅತಿ ದೊಡ್ಡ ಪಾಠವಾಗಿತ್ತು. ಇನ್ನು ಮುಂದೆ ಜೀವನದಲ್ಲಿ ಏನೇ ಬಂದರೂ ನಾವು ಒಟ್ಟಾಗಿ ಎದುರಿಸೋಣ ಅಂತ ಹೇಳಿದೆ. ಕೆಲವು ತಿಂಗಳುಗಳ ನಂತರ ಶ್ರುತಿ ತಾನು ತಾಯಿಯಾಗಲಿದ್ದೇನೆ ಅಂತ ನನಗೆ ತಿಳಿಸಿದ್ಲು. ಈ ಬಾರಿ ನನ್ನೊಳಗೆ ಯಾವುದೇ ಸಂಶಯವಿರಲಿಲ್ಲ, ಕೇವಲ ಸಂತೋಷವಿತ್ತು. ನಾನವಳನ್ನು ನೋಡುತ್ತಾ ಯೋಚಿಸಿದೆ. ನಾನು ಮೊದಲೇ ಅವಳ ಮೇಲೆ ನಂಬಿಕೆ ಇಟ್ಟಿದ್ದರೆ ನಾನವಳಿಗೆ ನೋವು ಕೊಡುತ್ತಿರಲಿಲ್ಲ ಮತ್ತು ನಾನು ಇಷ್ಟು ಕುಗ್ಗಿ ಹೋಗುತ್ತಿರಲಿಲ್ಲ. ಕಾರ್ತಿಕ್ ಜೊತೆಗಿನ ನನ್ನ ಸಂಬಂಧ ಕೂಡ ಈಗ ಸುಧಾರಿಸಿತು. ಅವನು, ಅಣ್ಣ, ಅತ್ತಿಗೆಯಂತಹ ಸೊಸೆ ಪ್ರತಿ ಮನೆಯಲ್ಲೂ ಇರಬೇಕು. ನಿಮ್ಮಿಬ್ಬರನ್ನು ನೋಡಿದ್ರೆ ಈಗ ಪ್ರೀತಿಯ ಮೇಲೆ ನಂಬಿಕೆ ಬರುತ್ತದೆ ಅಂತ ಹೇಳುತ್ತಿದ್ದನು. ಇಂದು ನಾನು ಈ ಕಥೆಯನ್ನು ಯಾಕೆ ಹೇಳುತ್ತಿದ್ದೇನೆಂದರೆ, ಪ್ರತಿಯೊಬ್ಬ ಪತಿ, ಪ್ರತಿಯೊಬ್ಬ ಮನುಷ್ಯ ಇದನ್ನು ಅರ್ಥ ಮಾಡಿಕೊಳ್ಳಲಿ ಎಂದು. ಅದೇನೆಂದರೆ, ಯಾವುದೇ ಹೆಣ್ಣಿನ ಮೌನವು ಯಾವಾಗಲೂ ಅವಳ ಅಪರಾಧದ ಸಂಕೇತವಾಗಿರೋದಿಲ್ಲ.